ದಿನ 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 ಹಿಂಗೆ ಆಗ್ತಾ 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 ಅವ್ರಿಗೂ ಸಹಿಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ಈಕಿ ಬಾಯಿ ಮಾತ್ರ ಜೋರಿತ್ತಲ್ಲಪ್ಪ. ಸೊಸಿಗೆ ಏನು ಹೇಳಂಗಿರ್ಲಿಲ್ಲ. ಹೇಳಿದ್ರೆ ಸಾಕು 10 ಮನೆ ಊರ್ ಕೇಳಂಗ್ ಕಿರ್ಚಾಳಂತೆ. ಹಂಗ್ ಕಿರಿಚ್ ನಮ್ಮ ಮಾನವಕತೆ, ನಮ್ಮ ಮರ್ಯಾದೆ ಹೋಗತ್ತೆ ಅಂತ ಇವ್ರೇನ್ ಮಾಡ್ತಿದ್ರಂತೆ, ಅವಳೇನಾರ ಅನ್ಕೊಂಡ್ಲಿ ಏನಾರ ಮಾಡ್ಕೊಂಡ್ಲಿ ಬಿಡ್ಕೊಳ್ಳಿ ಅಂತ ಸುಮ್ಮನಾಗರಂತೆ. ಇದನ್ನೇ ನೋಡ್ಕೊಂಡ್ ಬಂದು ಅವ್ರಿಗೂ ಒಂದಿನ ತಡಿಯಕ್ ಆಗ್ಲಿಲ್ಲ. ಏನ್ ಮಾಡಿದ್ರು, ಹೋಗಿ ಅವ್ವಯ್ಯ ಇದ್ದಕ್ಕಿದ್ದಂಗೆ ಒಂದಿನ ಕೇಳ್ತು, ಯಾಕೆ ಈ ಬದುಕು ಮಾಡಿಲ್ಲ, ಆ ಬದುಕು ಮಾಡಿಲ್ಲ ಅಂತ ಒಂದು ಮಾತು ಅಂತಂತೆ. ನಾನು ಮಾಡಲ್ಲ ಬದುಕ, ನೀನು ಯಾರು ನನಗೆ ಹೇಳಕ್ಕೆ ಬದುಕು ಅಂದ್ಲಂತೆ. ಸುಮ್ಮನಾದ್ಲ ನಮ್ಮವ್ವಯ್ಯ. ಸುಮ್ಮನಾಗಿ ಒಳಗೆ ಹೋತಂತೆ. ಇದ್ದಕ್ಕಿದ್ದಂಗೆ ನಮ್ಮ ಅಪ್ಪಯ್ಯಗೆ ಸಿಟ್ಟು ಬಂತು. ಅವಳಿಗೆ ಬೈದ್ಬಿಟ್ಲಲ್ಲ, ಯಜಮಾನಾಗಿ ಈ ಬದುಕು ಮಾಡುವಂತೆ ಹೇಳಿದ್ಲು ಅತ್ತಾಗಿ. ಈಕೆ ಅವಳಿಗೆ ಬೈದ್ಬಿಟ್ಲಲ್ಲ ಅಂತ ಅಪ್ಪಯ್ಯ ತಿರುಗಿಸಿ ಅವಳಿಗೆ ಬೈದು ಕೋಲ್ನಿಗೆ ಹೊಡೆಯಕ್ಕೆ ಹೋತಂತೆ. ಅದೇ ಕೋಲ್ ತಗೊಂಡು ಅವ ಅಪ್ಪಯ್ಯ ಹೊಡೆದು ಬಿಟ್ಲಂತೆ. ನನಗೆ ಹೊಡೆಯಕ್ಕೆ ಬರ್ತೀಯನ ಅಂತಂದು. ಇದು ಹಿರಿಯರಿಗೆ ಮಾಡೋ ಗೌರವನ ಅವಳು. ಈ ಥರ ಮಾಡಿದಳಲ್ಲ ಆಕಿ ಸೊಸೆನ ಆಕಿ, ಒಬ್ಳು ತಾಯಿನ ಆಕಿ. ಅವಳಿಗೆ ತಂದೆ ತಾಯಿ ಅನ್ನೋರು ಯಾರು ಇರಲಿಲ್ವಾ? ತಿರುಗಿಸಿ ಮಾವಯ್ಯಗೆ ಹೊಡೆಯುವಷ್ಟು ದೊಡ್ಡಳಾಗಿದ್ದಾಳೆ ಅವಳು ಅಂತಂದರೆ ಅವಳಿಗೆ ಯಾವ ಥರ ಇರ್ಬೋದು ಅಂತ ನೀನು ಯೋಚನೆ ಮಾಡಿ ಪಾಪ. ಯಾವ ಥರದಳಕ್ಕೆ ಇರ್ಬೋದು ಅಂತಂದು. ಎಷ್ಟು ಜನರಿ, ಎಷ್ಟು ದೊಡ್ಡರಿಗೆ ಯಾವ ಥರ ಗೌರವ ಕೊಡೋಳಕ್ಕೆ ಅಂತಂದು. ಬರೀ ಅಷ್ಟು ಮಾತಿಗೆ. ಅಯ್ಯೋ ಅಯ್ಯೋ, ಹಂಗಾದ್ರೆ ಅಜ್ಜಿ ಸರಿ ಇಲ್ಲ ಬಿಡು ಹಂಗಾರೆ. ಅವ ಮಾವಯ್ಯನ ಏಂತಿ ಸರಿ ಇಲ್ಲ ಕಣಜ್ಜಿ ಹಂಗಾರೆ ಪಾಪ. ಅಜ್ಜಿ ಮೇಲೇನೆ ಅಷ್ಟು ದೌರ್ಜನ್ಯ ಮಾಡ್ತೈತೆ. ಮತ್ತೆ ದೊಡ್ಡರಾದರು ಏನೋ ಬೈತಾರೆ, ಆಡ್ತಾರೆ, ಅಂತಾರೆ. ಮತ್ತೆ ಆ ಬದುಕು ಮಾಡಿಲ್ಲ, ಈ ಬದುಕು ಮಾಡಿಲ್ಲ ಅಂತಾರೆ. ಮತ್ತೆ ಆ ಅಜ್ಜಿಗೆ ಸ್ವಲ್ಪ BP ಗಿಪಿ ಎಲ್ಲ ಇತ್ತು, ಮತ್ತೆ ಸ್ಟ್ರೋಕ್ ಆಗಿತ್ತು, ಬೈದೈತೆ ಅಂದತೆ. ಅದಕ್ಕೆ ಅವಜ್ಜಿನೇ ತಿರುಗಿಸಿ ಹೊಡೆಯಕ್ಕೆ ಹೋಗಿತ್ತ. ಅವಜ್ಜಿ ಮಾಡಿದ ತಪ್ಪು ಕಣಪ್ಪ. ಅಕ್ಕಿ ಮಾಡಿದ ತಪ್ಪು ಅಂತಾನೆ ಅಲ್ಲೇ ಇದ್ದ ಮಗನಿಗೆ ಏನಾಯ್ತು, ಸಿಟ್ಟು ಬಂತು. ನಮ್ಮಪ್ಪ ಇನ್ನೇ ಹೊಡೆಯಕ್ಕೆ ಹೋಗ್ಕೊಳ್ಳಲ್ಲ, ನಮ್ಮಪ್ಪ ಇನ್ನೇ ಹೊಡೆಯೋಷ್ಟು ದೊಡ್ಡಳಾಗ್ಬಿಟ್ಲ ಅಂತ ಮಗ ಏನು ಮಾಡ್ದ, ಅಕ್ಕಿಗೆ 1-2 ಹೊಡೆದ. ನಮ್ಮಪ್ಪ ಇನ್ನೇ ಹೊಡಿತೇನೆ, ಹಿರಿಯರಾದರಿಗೆ ಏನೋ ಒಂದು ಮಾತು ಹೇಳ್ತಾರೆ, ಕೇಳಿಸ್ಕೋಬೇಕು, ಅನ್ಬೇಕು, ಸುಮ್ಮನಾಗ್ಬೇಕು. ನೀನು ಅವ್ರಿಗೆ ತಿರುಗಿಸಿ ಹೊಡಿಯಂಗಾದೇಲೆ ಅಂತ 1-2 ಹೊಡೆದ್ನಂತಪ್ಪ ಯೋಂತಿಗೆ. ಆಟೆ ಆಮೇಲೆ ಏನಾಗ್ತಜ್ಜಿ? ಆಮೇಲೆ ಇನ್ನೇನಪ್ಪ, ಅಯ್ಯೋ ಅಕ್ಕಿ ಬಾಯಿ ಬಡಿಕೆಲ್ಲಪ್ಪ. ಊರು ಸುತ್ತಾರೆ ಅವಳು ಬಾಯಿ ಬಡಿಕಿ. ಮೊದಲೇ ಒಂಚೂರು ಏನಾರ ಅಂದರೆ ಬಾಯಿ ಬಡ್ಕೊಂಡು ಊರು ಪ್ರಚಾರ ಮಾಡೋಳು. ಅವತ್ತು ಸುಮ್ಮನೆ ಇರ್ತಾಳ. ಮತ್ತೆ ಅವ್ನು ಹೊಡೆದಕ್ಕೆ ಏನು ಮಾಡಿದ್ಲು, ದೊಡ್ಡದು ಮಾಡಿಟ್ಲು ಕಣಪ್ಪ. ಬೀದಿಗೆ ಹೋದ್ಲು. ಅಯ್ಯೋ ನಾನು ಹೊಡೆದ್ಬಿಟ್ಟ ಗಂಡ, ಅಯ್ಯೋ ನಾನು ಬಡ್ದು ಅತ್ತೆ ಮಾವ ಗಂಡ ಎಲ್ಲ ಸೇರ್ಕೊಂಡು ನಾನು ಹೊಡೆದ್ಬಿಟ್ಟು ಅಂತಂದು ಮಕ್ಕಳನ್ನ ಎತ್ಕೊಂಡು ಬೀದಿಗೆ ಹೋಗಿ ನಿಂತ್ಕೊಂಡ್ಲಂತೆ. ಬೀದಿಗೆ ಹೋಗಿ ನಿಂತ್ಕೊಂಡು ಅದ್ಯಾರು ಈ ಪೊಲೀಸ್ನವ್ರುಗಳಿರ್ತಾರಲ್ಲಪ್ಪ, ಈ ರೋಡ್ನಾಗ ಹೋಗೋ ಪೊಲೀಸ್ನರಿಗೆ ಫೋನ್ ಮಾಡಿದ್ಲಂತೆ. ಫೋನ್ ಮಾಡಿ ನನ್ನ ಗಂಡು ಹೊಡಿತಿದ್ದಾನೆ, ಅತ್ತೆ ಮಾವರೆಲ್ಲ ಹೊಡಿತಿದ್ದಾರೆ ಅಂತಂದು ಪೊಲೀಸ್ನವ್ರನ್ನ ಕಳಿಸಿ ಗಂಡನ ಮರ್ಯಾದಿನ ಬೀದಿಲಿ ಹರಾಜು ಮಾಡಿದ್ಲಂತಪ್ಪ. ಅಷ್ಟೇ ಮಾತಿಗೆ ಗಂಡ ಅಕ್ಕಿನ ಸರ್ವಸ್ವ, ಅಕ್ಕಿನ ಇದು ಅಂತಂದು ಅಕ್ಕಿ ಕಾಲಿಗೆ ತಂದೆ ತಾಯಿನೇ ದೂಷಿಸಿ ಬೈದು ಎಲ್ಲ ಮಾಡ್ದ. ಆದರೆ ಹೆಂಡತಿ ಕೊಟ್ಟ ಗೌರವ ಏನು, ಗಂಡನ ಮರ್ಯಾದಿನ ಬೀದಿ ಪಾಲ್ ಮಾಡಿದ್ಲು. ಎಲ್ಲರೂ ಗಂಡಂದ್ರುಗಳು ಅಂತಾರೆ, ಆಡ್ತಾರೆ, ಬೈತಾರೆ. ಒಂದು ಮಾತು ತಾಯಿಗೆ ತಂದೆಗೆ ಬೈದ್ಲಲ್ಲ ಅಂತ ಎಲ್ಲರೂ ಕೈ ಏರ್ತಾರೆ. ಅಕ್ಕಿನೇನು ಹೊಡೆದಿದ್ರ, ಎಲ್ಲರೂ ಹೊಡೆದು ಬಡ್ದು ಸಾಯಿಸಿದ್ರ. ಆ ರೇಂಜಿಗೆ ಹೋಗಿ ಬೀದಿಲಿ ಗಂಡನ ಮರ್ಯಾದೆ ಹರಾಜಿಗಿಟ್ಲು. ಇವನೇ ನಾನು ಹೊಡೆದನು, ಇವನೇ ನಾನು ಬಡ್ದವನು, ನೋಡ್ರಿ ಹೆಂಗೆ ಹೊಡೆದಾನೆ, ಹೆಂಗೆ ಬಿಡ್ದಾನೆ, ಅವರೇ ಅತ್ತೆ ಮಾವ ಹೊಡೆದರು ಅಂತಂದು ಅವರು ಚಿಕ್ಕರಿದ್ದಾಗಿಂದ ಸಣ್ಣರಿದ್ದಾಗಿಂದ ಅದನ್ನ ಗುಬ್ಬಜ್ಜಿ ಗೂಡ್ನೆಗೆ ಬಚ್ಚಿಟ್ಕೊಂಡ್ಬರ್ತಾರಲ್ಲ, ಹಂಗೆ ಗುಬ್ಬಜ್ಜಿನ ಅನ್ನೋ ಮಾನ ಮರ್ಯಾದಿನ ಬಚ್ಚಿಟ್ಕೊಂಡು ಕಾಪಾಡ್ಕೊಂಬಂದಿದ್ರು. ಎಷ್ಟು ದಿನದ ಮರ್ಯಾದೆ ಅಂದರೆ ಅವ್ವಯ್ಯ ಅಪ್ಪಯ್ಯನ ಹತ್ರ ಕುಡ್ದು ಒಡ್ಸ್ಕೊಳೋದೆಲ್ಲ ಎಲ್ಲಿ ಜನರು ಕೇಳ್ತಾರೆ ಅಂತ ಬಾಗ್ಲು ಹಾಕ್ಕೊಂಡು ಒಡ್ಸ್ಕೊಂಡು ಮರ್ಯಾದಿನ ಕೂಡಿಟ್ಕೊಂಡು ಕಾಪಾಡ್ಕೊಂಬಂದದ್ದು ಮರ್ಯಾದಿನ ಒಂದು ಕ್ಷಣದ ಒಂದು ಮಾತಿಗೆ 2 ಒದಿಗೆ ಇಕ್ಕಿ ಬೀದಿ ಪಾಲ್ ಮಾಡಿಬಿಟ್ಲಲ್ಲ ಆ ಮರ್ಯಾದಿನ ಅಂತಂದು ಹೆಂಗಾಗಿತ್ತು ಅಂತಂದರೆ ಆವಾಗಿನ ಪರಿಸ್ಥಿತಿ ಅವಳಿಗೆ ಪ್ರೀತಿ. ಅದು ದೇವರೇ ನೋಡ್ಬೇಕದು ಪರಿಸ್ಥಿತಿ ಹೆಂಗಿತ್ತು ಅಂತಂದು. ಅವ್ವಯ್ಯನ ಪರಿಸ್ಥಿತಿ ಹೆಂಗಿತ್ತು ಅಂತಂದು ಅಲ್ಲಿಗೂ ಅಯ್ಯೋ ನನ್ನ ಮಗ ಏನು ತಪ್ಪು ಮಾಡಿಲ್ಲ, 1-2 ಒದೆ ಹೊಡೆದ, ಅವನ್ನ ಪೊಲೀಸ್ನವ್ರು ಬಂದ್ಬಿಟ್ರಲ್ಲ ಅಂತಂದು ಅವ್ವಯ್ಯ ಎದುರಿಗೆ ಹೋಗಿ ನನ್ನ ಮಗ ಏನು ಮಾಡಿಲ್ಲ ತಪ್ಪ ಅಂತ ಹೇಳಕ್ಕೆ ಹೋದ್ರೆ ಏನಂದ್ರಂತೆ ಪೊಲೀಸ್ನವ್ರಿಗೆ, ಅತ್ತೆ ಮಾವಂದು ನಿಮ್ದೇನೋ ಜೋರಾಗಿತ್ತಂತೆ, ನಿಮ್ಮನ್ನ ಹಿಡಿದು ಒಳಗಾಗ್ತೀವಿ, ನಿಮ್ಮದು ಏನು ನಡೆಯಲ್ಲ ಅಂತ ಅವರಿದ್ರಿಗೆ ಬಯಸಿಲ್ಲಂತೆ ಪೊಲೀಸ್ನವರಿಗೆ. ನೋಡ್ರಿ ಎಲ್ಲೈತೆ ನ್ಯಾಯದ ಕಾಲ, ಸತ್ಯದ ಕಾಲ. ಇವನ್ ತಪ್ಪು ಮಾಡಿದ್ರು ಅವರು,
ಏನ್ ಮಾಡಿದ್ರವರು ಆ ಈಕಿಗೆ ಚೆನ್ನಾಗಿ ನೋಡ್ಕೊಂಡಿದ್ದೆ ತಪ್ಪಾಗೋತಾ ಗಂಡ ಅಕ್ಕಿ ಕಾಲಾಗಿ ತಂದೆ ತಾಯಿಗೆಲ್ಲ ಬೈದ್ನಲ್ಲ ಅದನ್ನ ಮಾಡಿದ ತಪ್ಪಾಗೋತಾ ಇವನ್ ಬೆಲೆ ಸಿಕ್ತವ್ರಿಗೆ ಈಕಿ ಒಂದು ಕ್ಷಣದಲ್ಲಿ ಅಷ್ಟು ಮರ್ಯಾದನ್ನು ಬೀದಿ ಹರಾಜು ಮಾಡ್ಬಿಟ್ಲಲ್ಲ ಜನ ಎಲ್ಲ ನಿಂತ್ಕೊಂಡು ನೋಡು ಪೊಲೀಸ್ನವ್ರು ಬಂದರೆ ಅನ್ನೋ ಮರ್ಯಾದೆ ಗಂಡನ್ ತೆಗೆದ್ಬಿಟ್ಲಲ್ಲ ಏನ್ ಬೆಲೆ ಸಿಕ್ತು ಪಾಪ ಏನ್ ಬೆಲೆ ಸಿಕ್ತು ಹರಾಜು ಹಾಕಿದ್ರು ಆದ್ರೂ ಪಾಪ ಇನ್ನೊಂದು ಐತೆ ಅಷ್ಟೆಲ್ಲ ಆದ್ಮೇಲೂ ಪೊಲೀಸ್ನರು ನಿಮ್ ಸಮಸ್ಯೆನ ನಿಮ್ಮ ಮನೆಗೆ ಬಗೆಹರಿಸ್ಕೊಳ್ರಿ ಅಂತ ಹೇಳಿ ಬಿಟ್ಟು ಹೋದ್ರಂತೆ. ಇವಳು ಸುಮ್ಮನೆ ಇರ್ತಾಳ ಪ್ರಚಾರ ಮಾಡ್ದಳು ಅವರಪ್ಪಯ್ಯವರು ಅಯ್ಯೋ ನಾನು ಹೊಡೆದರೆ ಬಡ್ದರೆ ಅಂತ ಫೋನ್ ಮಾಡಿ ಎಲ್ಲರನ್ನೂ ಪಂಚಾಯತಿಗೆ ಹಾಕಿ ಕರ್ಸಿದ್ಲಂತೆ. ಅವರಪ್ಪ ಓವಯ್ಯ ಈಕಿನೇ ಮಹಾ ಇಂತಳು ಮಗಳು ಅಪ್ಪಯ್ಯ ಓವಯ್ಯ ಆದರೂ ಬುದ್ಧಿವಾದ ಹೇಳಿ ಮಗಳಿಗೆ ಹೇಳಿದ್ರೆ ಈಕೆ ಯಾಕೆ ಹಿಂಗೆ ಬರ್ತದ್ಲು ಹೇಳು ಈ ಬೀದಿಗೆ ಬರ್ತದ್ಲು ಅವ್ವಯ್ಯನೂ ಅದೇ ಥರದಳೆಯ ಹಂಗಾಗಿ ಮಗಳು ಇದೇ ಥರದಳೆ ಆಗಿದ್ಲು. ಬೀದಿ ಪಂಚಾಯತಿ ಮಾಡಕ್ಕೂ ರೆಡಿ ಇದ್ಲು. ಎಲ್ಲರನ್ನೂ ಅವ್ರ ಅಪ್ಪಯ್ಯ ಬೆಳಗ್ಗೆ ಪಂಚಾಯತಿ ಮಾಡಕ್ಕೆ ಕರ್ಕೊಂಬಂದಂತೆ ಪೊಲೀಸ್ನವ್ರು ಬಿಟ್ಟು ಹೋದ್ಮೇಲೆ ಇವ್ರು ಊರು ಪಂಚಾಯತಿ ಮಾಡ್ತಾರಲ್ಲಪ್ಪ ಅವರು ಇವರು ಅನ್ನೋ ಸಂಬಂಧಿಕರ ದೊಡ್ಡವ್ರನ್ನ ಪಂಚಾಯತಿ ಮಾಡಕ್ಕೆ ಕರ್ಕೊಂಬಂದಂತೆ. ಅಯ್ಯಯ್ಯೋ ಅಜ್ಜಿ ಏನಜ್ಜಿ ಇದು? ಹೂನಪ್ಪ ಇದೇ ಏನಿದು ಅಂತ ಹೇಳಿದೆ ಏನ್ ಹೇಳಣ ಇದೇನ್ ನಡೆದದ್ದು ಇದೇನ್ ನಡೀತಾ ಇದ್ದದ್ದು ಏನ್ ಹೇಳಣ ಪಂಚಾಯತಿ ಮಾಡಕ್ ಬಂದ್ರು ಅವ್ರ ಕಡೆಯವರು ಬಂದ್ರು ಇವ್ರ ಕಡೆಯವರು 4 ಜನ ಬಂದ್ರು ಎಲ್ಲ ಪಂಚಾಯತಿ ಶುರು ಮಾಡಿದ್ರಪ್ಪ. ಆದ್ರೆ ಅವನಿದ್ನಲ್ಲ ನಮ್ಮ ಅಣ್ಣಯ್ಯ ಅನ್ನೋನು ಇದ್ನಲ್ಲ ಅವನು ಒಂದು ಕೊರತೆ ಮಾಡ್ದಂಗೆ ಒಂಟಿ ತಂದಾಕನಪ್ಪ. ಒಂದು ಇಂಥದಿಲ್ಲ ಅಂದ್ರೂ ಆ 7 ಮುಂಚೆನೆ ತಂದು ಬಿಸಾಕನ್ ಮನೆಗೆ ಮಾಡ್ಕೊಂಡು ತಿನ್ಲಿ ಅಂತಂದು ತಿಂದು 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 ಕೊಂಡು ಗುರಿ ಹೆಂಗ್ ಮೇಯ್ದಿದ್ರು ನೋಡು ಅವರಿಗೆ ಜೀವನದ ಕಷ್ಟ ಅರ್ಥ ಆಗಿರ್ಲಿಲ್ಲ. ಮೊಟ್ಟಿ ಕಡ್ದು ಬೇಳೆ ಬೆಳೆದು ಬಂದರು ಕಷ್ಟಪಟ್ಟು ಬಂದರು ಎತ್ತಲಾಗ ಹೋದ್ರು ಮನೆಗೆ ತಂದಾಕಿನ ತಿಂದು ಮಕ್ಕಂದರ್ದು ರಾಜ್ಯ ಭಾರ ಹೆಚ್ಚಾಗೋತು. ಅವನ್ ಹೆಂಗ್ ತಂದು ಹಾಕಿದ್ರೇನು ನಾವು ಒಟ್ಟು ಬಿರಿಯಾನಿ ತಿಂತೀನಿ ಮಕ್ಕಂತೀನಿ ಆಟೆ ಆಗಿತ್ತು ಅವಳ ಜೀವನ. ಅವನು ಹೆಂಗಾರ ತಂದಾಕಿ ಸಾಲನಾರ ಮಾಡಲಿ ಸೂಲನಾರ ಮಾಡಲಿ ಏನಾರ ಮಾಡಲಿ ಒಟ್ಟಿಗೆ ನನಗೆ ತಂದಾಕ್ಬೇಕು ಅವನಾ. ಅಯ್ಯೋ ಪ್ರಪಂಚದಾಗೆ ಯಾರು ತಂದಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇವನಂತೂ ಸಾಲ ಸೂಲ ಮಾಡ್ಯಾದ್ರು ಮಂತನ ಕೇಳಕಿನ ಮುಂಚೆ ತಂದಾಕ್ತಾ ಇದ್ದ. ಅಂತನಿಗೆ ಇಂಥ ಮರ್ಯಾದೆ ತಂದಿಟ್ಲು. ವಾಟ್ ತುಂಬ 3 ಹೊತ್ತು ಕೇಳಕಿನ ಮುಂಚೆ ತಂದಾಕ್ತದ್ನಲ್ಲ ಅದಕ್ಕೆ ಅವನ್ ಮರ್ಯಾದಿನ ಬೀದಿಲಿ ಆರ್ತಿ ಎತ್ತಿದ್ಲಪ್ಪ ಆರ್ತಿ ಎತ್ತಿದ್ಲು. ಹೌದೇನಜ್ಜಿ? ಪಾಪ ಬಿಡಜ್ಜಿ. ಏನಪ್ಪ ಪಾಪ ಎಲ್ಲೈತಪ್ಪ ಪಾಪ? ಪಾಪ ಅಂದ್ರೆ ನಮ್ಗೇನೆ ಪಾಪ ಸುತ್ಕೊಂತುತ್ತಪ್ಪ ನಮ್ಗೇನೆ ಪಾಪ ಸುತ್ಕೊಂತುತ್ತು. ಏನಾಯ್ತಜ್ಜಿ ಮತ್ತೆ ಪಂಚಾಯ್ತಿ? ಏನಕ್ಕತ್ತಪ್ಪ ಪಂಚಾಯ್ತಿ? ಗಂಡನ್ ಮಾನ ಮರ್ಯಾದೆ ಉಳಿಸೋ ನಿಜವಾದ ಹೆಂಡತಿ ಆಗಿದ್ರೆ ಬೀದಿಗೆ ಹೋಗ್ತಿರ್ಲಿಲ್ಲ. ಗಂಡನ್ ಮರ್ಯಾದೆ ಕಾಳಿಯ ಹೆಂಡತಿ ಅಕ್ಕಿಗೆ ಬೇಕಾಗಿದ್ದು ತಿನ್ನಕ್ಕೆ ಉಣ್ಣಕ್ಕೆ ಬಂಗಾರ ಒಡವೆ ಸೀರೆ ಬಟ್ಟೆ ಈಟೆ ಬೇಕಾಗಿದ್ದಕ್ಕಿಗೆ ಇನ್ನೇನ್ ಬೇಕಾಗಿತ್ತಪ್ಪ? ಆಕೆಗೆ ಗಂಡನ ಮರ್ಯಾದಿನೇ ಬೇಕಾಗದ ಅಂತಳಾಗಿದ್ರೆ ಆಕೆ ಬೀದಿಗೆ ಹೋಗ್ತಿರ್ಲಿಲ್ಲ. ಗಂಡನ ಹತ್ರ ಬಯಸಿದ್ದಕ್ಕೆ ಈಟೆ ಅದಕ್ಕೆ ಬೀದಿಲಿ ಆ ರಾಜ್ ಮಾಡಿಟ್ಲು. ಅದ್ರ ತಂದೆ ತಾಯಿಗೆ ಬೇಕಾಗಿದ್ದು ಮಗನ ಮರ್ಯಾದೆ ಬೇಕಾಗಿತ್ತು, ಮರ್ಯಾದೆ ಉಳಿಲಿ ಅಂತಂದು ಅವ್ರು ಯಾವತ್ತೂ ಅವನ ಹತ್ರ ಏನು ಬಯಸ್ಲಿಲ್ಲ. ನಮಗೆ ಹುಷಾರಿಲ್ಲ ಅಂದ್ರೆ ತೋರ್ಸಪ್ಪ ಅಂತಾನೆ ಯಾವತ್ತೂ ಕೇಳ್ತಿರ್ಲಿಲ್ಲ ಅವರು. ಮನೆಗೆ ಇವನು ಕಷಾಯಗಳ ಮದ್ದು ಮಾಡ್ಕೊಂಡು ಹುಷಾರ್ ಮಾಡ್ಕೊಂತಿದ್ರು. ಆದ್ರೆ ಈಗೀಗೆಲ್ಲ ತಂದಾಕಿ ಹೊಟ್ಟೆ ಬಿರಿಯಾನಿ ಮಾಡಿದ್ನಲ್ಲ ಇಂಥ ತಂದಿಟ್ಲು. ಕೊನೆಗೇನಾಯ್ತು? ಅಯ್ಯೋ ಅದನ್ನ ಮಾಡ್ದಳೆ ಹೆಚ್ಚಾದ್ಲಪ್ಪ ಮರ್ಯಾದೆ ತೆಗ್ದಳೆಯ ಒಳ್ಳೆಳಾಗೋದ್ಲು ಕೊನೆಗೆ. ಹೆಂಗಂದ್ರೆ ಪಂಚಾಯತಿ ಮಾಡಕ್ ಬಂದ್ರಪ್ಪ. ಅವ್ರದನ್ನು ಕೇಳಿದ್ರು ಇವ್ರದನ್ನು ಕೇಳಿದ್ರು ಏನೇನಾಯ್ತು ಎಂತಂದಾತು ಅಂತ. ಇವನು ಎಲ್ಲ ಹೇಳ್ದ. ಇವಳು ಹಿಂಗ್ ಮಾಡಿದ್ಲು, ನಮ್ಮಪ್ಪ ಹಿಂಗಂತು, ನಮ್ಮವ್ವಯ್ಯ ಒಂದು ಮಾತು ಹಿಂಗಂತು, ನಮ್ಮಪ್ಪಯ್ಯ ಹಿಂಗೆ ಹೊಡೆಯಕ್ಕೆ ಬೈಯಕ್ಕೆ ಹೋತು, ಅವಳು ಹಿಂಗೆ ಹೊಡೆದ್ಲು ಹಿಂಗಂದ್ಲು, ನಾನು ಕೈ ಮಾಡಿದೆ ಹಿಂಗಾತು ಹಿಂಗಾಗಿ ಹಿಂಗೋಗಿ ಮಾಡಿದ್ಲು ಅಂತ ಎಲ್ಲ ಇದ್ದದನ್ನು ಹೇಳ್ದ. ಆಕೆ ಅವನಂತ ಅದಕ್ಕೆ ಅಯ್ಯೋ ನನ್ನನ್ನ ಈ ಮನೆಗೆ ಉಣ್ಣಕ್ ಬಿಡಲ್ಲ, ತಿನ್ನಕ್ ಬಿಡಲ್ಲ, ಏಳಿಸ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ, ನನಗೆ ವಟ ಅಂತಾರೆ, ಬೈತಾರೆ, ನನಗೆ ನಾನು ನೆಮ್ಮದಿಯಾಗಿರೋದು ಬಿಡಲ್ಲ. ಇವನು ಇವನು ಹಂಗೆ ಹಿಂಗೆ ಅಂತ ಗಂಡಿಗೆ ಬೈಯಕ್ಕಚ್ಚಿಲ್ಲ. ಎಲ್ಲರಿದ್ರಿಗೂ ಅಂತಾರೋ ಇಂತಾರೋ ಇವರು ಅಂತಂದು ಅಷ್ಟೆಲ್ಲ ಮಾಡಿದ ಗಂಡನ ಮರ್ಯಾದಿನೂ ಜಂದಿದ್ರಿಗೆ ಬಿಡ್ಲಿಲ್ಲ ಆಕಿ. ಅಲ್ಲೂ ತೆಗ್ದ್ಲು. ಇವಳು ನಿಜವಾದ ಹೆಂಡತಿ ಅದಳು ಮಾಡೋದು ಕೆಲಸನ
ಪಂಚಾಯತಿ ಮಾಡಕ್ ಬಂದರು ನೋಡಮ್ಮ ಎಲ್ಲರ ಮನೆಗೂ ಇದ್ದವೆಯ ಅತ್ತೆ ಮಾವ ಅಂದ್ರು ಒಂದು ಮಾತು ಅಂತಾರೆ ಆಡ್ತಾರೆ ಸಹಿಸ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಹೋಗ್ಬೇಕಮ್ಮ. ಅವನೇನು ಕುಡಿಯೋ ಚಟ ಮಾಡ್ತಾನೇನಮ್ಮ? ಇಲ್ಲ. ತಂದಾಕ್ದೇ ಇರಂಗೆ ಏನಾರ ಅದಾನೇನಮ್ಮ? ಎಲ್ಲ ತಂದಾಕ್ತಾನೆ, ಎಲ್ಲ ಮಾಡಾಕ್ತಾನೆ. ಏನೋ ಮತ್ತೆ ತಂದೆ ತಾಯಿಗಳು ಮತ್ತೆ ಜೊತೆಗೆ ಅದಾರ ಅಂದ್ಮೇಲೆ ಒಂದು ಮಾತು ಬರ್ತತೆ ಹೋಗತ್ತೆ ಸಹಿಸ್ಕೊಂಡು ಹೋಗ್ಬೇಕಮ್ಮ ಮಾಡ್ಕೊಂಡು. ಇಲ್ಲ, ನಾನು ಅವನಿಗೇನು ಜೋತ್ಕೊಂಡ್ ಬಿದ್ದಿಲ್ಲ. ನಾನು ಯಾರ ಹತ್ರನೂ ಹೊನ್ಸ್ಕೊಳಂಗಿಲ್ಲ ಆಡಿಸ್ಕೊಳಂಗಿಲ್ಲ. ನಾನು ಯಾವಳ ಹತ್ರನೂ ಹೊನ್ಸ್ಕೊಳಲ್ಲ, ಯಾವನ ಹತ್ರನೂ ಹೊನ್ಸ್ಕೊಳಂಗಿಲ್ಲ. ನನಗೆ ಯಾರು ಒಟ ಅನ್ನಂಗಿಲ್ಲ. ನನಗೆ ಒಟ್ಟು ಬದುಕಾಕತ್ತ ಅಟ್ ಮಾಡ್ತೀನಿ, ನಾನು ಇರ್ತೀನಿ. ನಾನು ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ ಅಂತಾಳಂತೆ. ಅಯ್ಯಯ್ಯೋ, ಹೌದೇನಜ್ಜಿ? ಮತ್ತೆ ಆಮೇಲೆ ಏನಾಗ್ತಜ್ಜಿ ಅಂದರೆ? ಆಮೇಲೆ ಏನಾಕತ್ತಪ್ಪ, ಈ ತಂದೆ ತಾಯಿ ಅಂತಿದ್ರಲ್ಲ ಅವ್ರಿಗೂ ಮಾತಾಡೋಕೆ ಅವಕಾಶ ಕೊಡ್ಬೇಕಾಗಿತ್ತು ತಾನೇ. ಅವ್ರಿಗೆ ಮಾತಾಡೋಕೆ ಅವಕಾಶನೇ ಇಲ್ಲ. ಅಲ್ಲಿ ಮಗ ಇವನ್ ಮಾಡ್ಬಿಟ್ಟ, ಎದ್ರಿಕೊಂಬಿಟ್ಟ. ಎಲ್ಲಿ ಹೆಂಡ್ತಿ ಬಿಟ್ಟು ಹೋಗ್ಬಿಡ್ತಾಳ ನನ್ನ, ಇಷ್ಟೆಲ್ಲ ಆಗೈತಿ ಅಂತಂದು ಅಷ್ಟೆಲ್ಲ ಅವಳು ಮರ್ಯಾದೆ ತೆಗೆದ್ರು ಮತ್ತೆ ಅವಳ ಮೇಲೆ ಅವನಿಗೆ ಪ್ರೀತಿ. ಎಲ್ಲಿ ಬಿಟ್ಟು ಹೋಗ್ಬಿಡ್ತಾಳೆ ಅಂತಂದು. ಯಾಕೆ ಅವನು ಎಲ್ಲಿ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಪ್ರೀತಿ ಮಾಡ್ತಾ ಇದ್ದ ಅಂದರೆ ಎರಡು ಮಕ್ಳು ಹುಟ್ಟಿಸಿದ್ನಲ್ಲಪ್ಪ. ಆ ಮಕ್ಕಳು ಇವಳು ಹೋದ್ರೆ ನನ್ನಿಂದ ಎಲ್ಲಿ ದೂರ ಆಗ್ತಾವ ಮಕ್ಕಳು ಅಂತ ಹೇಳ್ಬಿಟ್ಟು ಮಕ್ಕಳಿಗೋಸ್ಕರ ಅವಳು ಮಾಡಿದ ಮರ್ಯಾದೆ ತೆಗೆದ ಮರ್ಯಾದೆನ ಸಹಿಸ್ಕೊಂಡು ಮಕ್ಕಳಿಗೋಸ್ಕರ ಸುಮ್ಮನಾದ. ಅವಳನ್ನ ಮನೆಯಿಂದ ಬಿಟ್ಟು ಹೋಗು, ಇಷ್ಟು ಮರ್ಯಾದೆ ತೆಗ್ದು ಆಚೆ ಹೋಗು ಅಂತ ಅವನು ಏನು ಹೇಳಲಿಲ್ಲ. ನೋಡಪ್ಪ, ಪಂಚಾಯತಿ ಮಾಡಕ್ಕೆ ಬಂದರು. ನೋಡಪ್ಪ, ನಾವು ಹೇಳು ಅಂತ ಹೇಳಿದ್ದೀವಿ, ನಿಮ್ಮ ಇಷ್ಟ, ಇವನು ಹೇಳ್ರಿ ನಿಮ್ಮದು ಅಂತ ಅಂದರೆ ಇವನು ಏನು ಹೇಳಿಲ್ಲ. ನಂದು ಹಿಂಗೈತೆ ಪರಿಸ್ಥಿತಿ, ನನ್ನ ಜೊತೆ ಇದ್ದು ಬದುಕ್ಬೋದು, ಅವಳು ಇಷ್ಟ ಹೋಗ್ಬೋದು ಅಂತ ಅಂದ. ಹೋಗ್ಬೋದು ಅಂತಲೂ ಹೇಳಿಲ್ಲ ಅವನು. ಹೇಳ್ದ ನಂದು ಹಿಂಗೈತಪ್ಪ ಪರಿಸ್ಥಿತಿ, ಅವಳು ಇರ್ತಾಳ ಬಿಡ್ತಾಳ ಅವಳದು ಇಷ್ಟದ್ದು ಅಂತಂದು. ಅವಳು ನಾನು ಇರೋದೇ ಇಲ್ಲ ಅವನ ಜೊತೆ, ನಾನು ಯಾರ ಹತ್ರನೂ ಅನ್ಸ್ಕೊಳಂಗಿಲ್ಲ ಆಡಂಗಿಲ್ಲ. ಅವಳದು ಬರೀ ಅದೇ ವಾದ ಆಗಿತ್ತು. ಆಮೇಲೆ ಬಂದು ಪಂಚಾಯತಿ ಮಾಡಕ್ಕೆ ಬಂದರೆ ಏನಂತಾರೆ, ಅಯ್ಯೋ ಈಕೆ ಬಾಳೆ ಮಾಡಕ್ಕೆ ಬಂದಿಲ್ಲ, ಈಕೆ ಗಂಡು ಮನೆ ಉದ್ಧಾರ ಮಾಡೋಕ್ಕೂ ಬಂದಿಲ್ಲ, ಈಕೆ ಓಡೋಗೋಕ್ಕೆ ಬಂದಿರೋಳು ಅಂತಂದು ಅವ್ರು ಏನು ಮಾಡ್ತಾರೆ, ನಿಮ್ಮ ಇಷ್ಟ ಅಂದರು. ಹೋದ್ರು ಪಂಚಾಯತಿ ಮಾಡಿದ್ರು. ನೋಡ್ರಿ ಏನು ಮಾಡ್ತೀರಾ ಮಾಡಿ ಹೋಗ್ರಿ, ಏನೇನದು ನಿಮ್ಮ ಇಷ್ಟ ಅಂತ ಅಂದರು. ಹೋದ್ರು ಪಾಪ. ಇವರು ಪಂಚಾಯತಿ ಮಾಡಕ್ಕೆ ಬಂದರಿಗೂ ಸಹ ಬೆಲೆ ಕೊಡ್ಲಿಲ್ದಂಗೆ ಈಕಿ ಅವ್ರಿಗೆ ಒಂದು ಕಳಿಸ್ಬೇಕಾದ್ರಿ. ಅಲ್ಲಿ ಪಂಚಾಯತಿ ಮಾಡಕ್ಕೆ ಬಂದು ಹಿರಿಯರಿಗೂ ಏನು ಮರ್ಯಾದೆ ಕೊಟ್ಲವಳು? ಏನು ಮರ್ಯಾದೆ ಕೊಟ್ರು? ಇವನು ಕೊಡಲಿಲ್ಲ. ಇವನ ಮಗ ಅದನು ತಂದೆನ ರೂಮ್ನಾಗ ಹೋಗಿ ಕೂಡಾಕ್ದ. ಯಾಕಂದರೆ ಅಯ್ಯಪ್ಪ BP ರೈಸ್ ಆಗಿ ಬಾಯ್ ಮಾಡ್ತಿತ್ತು. ಅಯ್ಯಪ್ಪಗೆ ಮಾತಾಡೋಕೆ ಅವಕಾಶನೇ ಕೊಡಲಿಲ್ಲ. ಅವಳು ಏನು ಮಾಡಿದ್ಲು ಏನು ಬಿಟ್ಲು ಅಂತಂದು. ಅವಮ್ಮಯಿಗೂ ಮಾತಾಡೋಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅವರು. ಏನು ಮಾಡಿದ್ರು, ಅಮ್ಮಯ್ಯನ ಬಾಯಿ ಮುಚ್ಚೋದು, ಹಿಂದೆ ತಳ್ಳೋದು, ಮಾತಾಡ್ಬೇಡ ಸುಮ್ಕಿರು ನೀನು ಅನ್ನೋದು, ಅದನ್ನೆಲ್ಲ ಮಾಡಿದ್ರಂತೆ. ಆದ್ರೂ ಅವಮ್ಮಯ್ಯ ಜೋರು ಮಾತಾಡಿ ನನ್ನ ಮಗನ ಮರ್ಯಾದೆ ತೆಗ್ದಳವಳು, ಅವಳು ಬೇಡ ಹಂಗೆ ಹಿಂಗೆ ಅಂತ ಅವಯ್ಯನೂ ಮಾತಾಡೋದಂತೆ. ಆದರೆ ಅವಯ್ಯಗೆ ನಿಲ್ಲಿಸಿ ಮಾತಾಡೋಕ್ಕೆ ಯಾರು ಅವಕಾಶನೇ ಮಾಡಿಕೊಡ್ಲಿಲ್ಲಂತೆ. ಅಯ್ಯೋ, ಯಾಕಜ್ಜಿ ಹಂಗೆ ಮಾಡಿದ್ರು? ಹಂಗೆ ಮಾಡಬಾರ್ದಾಗಿತ್ತು. ಅವಜ್ಜಿಗೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಹೂನಪ್ಪ, ಪಂಚಾಯತಿ ಅಂದಮೇಲೆ ಅದನ್ನ ಮಾಡ್ಬೇಕಾಗಿತ್ತು ಅವರು ಅದನ್ನ ಮಾಡಿಲ್ಲ. ಗಂಡನ ಮತ್ತೆ ಯೋಂತಿನ ಕೇಳಿದ್ರು, ಅವ್ರವ್ರ ಮಧ್ಯೆ ಕೇಳಿದ್ರು ಏನಾಯ್ತು ಅಂತಂದು ಹಿಂಗಾಡಿದ್ರು. ತಂದೆ ತಾಯಿಗೆ ಮಾತಾಡೋಕೆ ಅವಕಾಶನೇ ಮಾಡ್ಕೊಡ್ಲಿಲ್ಲ. ಗಂಡ ಅದನ್ನು ಬೆಳಗ್ಗೆ ಕೆಲ್ಸಕ್ಕೆ ಹೋದನು, ಸಾಯಂಕಾಲ ಬರ್ತಿದ್ದ. ಈ ಹೆಂಡತಿ ಜೊತೆ ಉರಿಬೇಕಾಗಿದ್ದು ತಂದೆ ತಾಯಿನೇ ತಾನೇ. ಅವಳು ಏನು ಮಾಡಿದ್ಲು, ಅವಳು ಏನು ಬಿಟ್ಲು, ಇವ್ರೇನು ಮಾಡಿದ್ರು ಅನ್ನೋದನ್ನ ಇವ್ರ ಮಧ್ಯೆನೇ ಇದ್ದದ್ದನ್ನ ಅವ್ರನ್ನೇ ಕೇಳ್ದಲ್ಲೇ ಬಿಟ್ರು. ಅವ್ರನ್ನೇ ಕೇಳಲಿಲ್ಲ. ಅವ್ರನ್ನೇ ನಿಮ್ದೇನು ಏನಾಯ್ತು ಅಂತ ಅವ್ರನ್ನೇ ಯಾರು ಕೇಳ್ದಂಗೆ ಅವರು ಗಂಡ ಹೇಳ್ದ, ಹೆಂಡ್ತಿ ಹೇಳ್ದು ಅವರಿಬ್ರು ಮಧ್ಯೆ ಬಗೆಹರಿಸ್ರು ಬಿಟ್ರು. ಇದ್ಯಾ ಪಂಚಾಯತಿ? ಇದ್ಯಾ ನ್ಯಾಯ? ಇಲ್ಲಿ ಬದುಕಬೇಕಾಗಿದ್ದು ಬದುಕಿರೋರು ಸೊಸೆ ಜೊತೆ ಅತ್ತೆ ಮಾವ ಅಂದಮೇಲೆ ಅವ್ರಿಗೂ ಮಾತಾಡೋಕೆ ಅವಕಾಶ ಕೊಟ್ಟು ಅವಳಿಗೆ ಮಾಡಿದಾಳೆ ಅನ್ನೋದಕ್ಕೂ ಅವಕಾಶ ಕೊಡ್ದಂಗೆ ಇವರೇ ಮಾತಾಡಿ ಪಂಚಾಯತಿನ ಬಗೆಹರಿಸ್ಕೊಂಡ್ಬಿಟ್ರು. ಆಮೇಲೆ ಏನಕತ್ತಪ್ಪ, ಪಂಚಾಯತಿ ಬಗೆಹರಿತು, ಹೋದ್ರು. ಇವ್ರು ಉಳ್ಕೊಂಡ್ರು. ಇಕ್ಕಿ ಅವ್ವಯ್ಯ ಅಪ್ಪಯ್ಯ ಇಲ್ಲೇ ಉಳ್ಕೊಂಡ್ರು. ಅವರೆಲ್ಲ ಓಟ್ರು. ಅವ್ವಯ್ಯಿಗೆ ನಮ್ಮವ್ವಯ್ಯಿಗೆ ಮಗನ ಮರ್ಯಾದೆ ಓತಲ್ಲ ಅಂತ ಚಿಂತೆ ಮಾಡ್ಕೊಂತ ನಮ್ಮವ್ವಯ್ಯ ಊಟನೇ ಬಿಟ್ಟು ಯೋಚನೆ ಮಾಡ್ಕೊಂತ ಹೊತ್ಗಂತ ಮನೆ ಕೂತ್ಕೊಂಡೊತ್ತು. ಆದರೆ ಮರ್ಯಾದೆ ತೆಗ್ದಿರೋರು ಅವರಪ್ಪಯ್ಯ ಅವ್ವಯ್ಯ ಮಾಡಬಾರ್ದಾಗಿತ್ತು, ನೀನು ಮಾಡಿದ ತಪ್ಪು ನೀನು ಅಂತಂದು ಮಗಳಿಗೆ ಬುದ್ಧಿವಾದ ಹೇಳಲೇ ಇಲ್ಲ.
ಕೊನೆಗೆ ಹೊಳೆ ಮೈಗೆ ಬೈದ್ರು, ಅತ್ತೆ ಮಾವಿಗೆ ಬೈದ್ರು. ನೀವು ಹಿಂಗೆ ವಟ ಅಂತೀರ, ನನ್ನ ಮಗಳಿಗೆ ಬೈತೀರಾ ಅಂತೀರಾ ಆಡ್ತೀರಾ, ನೀವು ಕೊಲೆ ಮಾಡೋಕ್ಕೂ ಏಸಲ್ಲ ಅಂತಾರು ಇಂತಾರು ಅಂತಂದು ಅವ್ರಿಗೆ ಇಲ್ಲದ ಆಪಾದನೆ ಎಲ್ಲ ಮಾಡಿದ್ರು. ಅವರು ಮಗಳಿಗೆ ತಪ್ಪು ಮಾಡಿದ್ಯ ಅಂತ ಬುದ್ಧಿವಾದ ಯಾವತ್ತೂ ಹೇಳೇ ಇಲ್ಲ. ಹಂಗೆ ಮಗಳಿಗೆ ಹೇಳಿದ್ರೆ ಮಗಳು ಅದನ್ನ ಅರ್ಥಕೊಂಡು ಹೌದಲ್ಲ ಅಂತಂದು ಅವಳು ಬುದ್ಧಿವಂತಲಾಗ್ತಿದ್ಲು. ತಂದೆ ತಾಯಿನೇ ಆಕಿಗೆ ಏನು ಹೇಳ್ದಂಗೆ ಅವಳದೇ ಮಾಡಿದ್ ಸರಿ ಅಂತಂದ್ಮೇಲೆ ಮತ್ತೆ ಮಕ್ಳು ಇನ್ನೆಂಗ್ ಮತ್ತೆ ಬುದ್ಧಿ ಕಲಿತಾರೆ. ಮಕ್ಕಳು ಮತ್ತೆ ಅದೇ ದಾರಿಯಲ್ಲೇ ಹೋಗ್ತಾರೆ, ಅದೇ ದಾರಿಯಲ್ಲೇ ಹೋದ್ರು. ಈಗ ಅವಳನ್ನ ದೂರ ತಳ್ಳಕ್ಕೂ 2 ಮಕ್ಕಳಾಗಿದ್ದಾವೆ. ಆ ಮಕ್ಕಳು ದೂರ ಆಗ್ತವಂತೆ ಇವನು ಸಹಿಸ್ಕೊಂಡ ಮರ್ಯಾದೆ ಹೋದ್ರು ಸುಮ್ಮನಾದ. ಅವತ್ತಿನ ದಿನ ಅವ್ರ ಅಪ್ಪ ಯಾವ ಏನು ಅಲ್ಲೇ ಉಳ್ಕೊಂಡ್ರು, ಮನೆಯವರು ಇಲ್ಲೇ ಉಳ್ಕೊಂಡ್ರು. ಇವ್ರ ಚಿಂತೆಗಾದ್ರು. ಆದ್ರೆ ಮರ್ಯಾದೆ ತೆಗ್ದುದ್ರಲ್ಲ ಅವ್ರದೇ ಎದ್ದರಿತಿತ್ತು. ಅವರು ಮರ್ಯಾದೆ ತೆಗ್ದ್ಬಿಟ್ಟು ಆರಾಮಾಗಿ ಅಡಿಗೆ ಮಾಡ್ಕೊಂಡು ಉಂಡು ನಗ್ತಾ ಇದ್ರಂತೆ. ಆದ್ರೆ ನನ್ನ ಮಗನ ಮರ್ಯಾದೆ ಹೋತು ಅಂತ ಕಣ್ಣೀರು ಹಾಕ್ಕೊಂಡು ಅಳ್ತುತ್ತಲ್ಲ ನನ್ನ ತಾಯಿ ಹೃದಯ, ಅದು ಇವರು ನನ್ನ ಮಗನ ಮರ್ಯಾದೆ ಇಷ್ಟೆಲ್ಲ ತೆಗೆದ್ಬಿಟ್ಟು ಉಣ್ತದಲ್ಲಪ್ಪ ದೇವ್ರೆ. ಉಣ್ರಿ ಮರ್ಯಾದೆ ತೆಗೆದು ಹೊಟ್ಟೆ ತುಂಬ ಉಣ್ತಾ ಉಣ್ರಿ. ನನ್ನ ಮಗನ ಮರ್ಯಾದಿನ ಬೀದಿಗೆ ಹರಾಜಿಸ್ಬಿಟ್ಟು ಉಣ್ತಿದಿರಲ್ಲ ಉಣ್ರಿ ಅಂತ ಒಂದು ಮಾತು ಅಂದ್ಲಂತೆ ನಮ್ಮ ಅವ್ವಯ್ಯ. ಇಷ್ಟೇ ಒಂದು ಮಾತು ಅಂದ್ಲಂತೆ. ಅದಕ್ಕೇನಾಗಿರ್ಬೋದು ಪಾಪ, ಅಲ್ಲಿ ಏನಾಗಿರ್ಬೋದು ಅಜ್ಜಿ? ಮತ್ತೆ ಜಗಳ ಆತಂತ? ಆತಪ್ಪ ಆತು. ಇವಳೇನ್ ಮಾಡಿದ್ಲಪ್ಪ, ಮಹಾನ್ ಭಾವ್ಯ ಮರುವಾದಿ ತೆಗುದ್ಲಲ್ಲ, ಬೀದಿ ರೋಡಿಗೆ ಹೋಗಿ ಗಂಡ್ ಮರ್ಯಾದೆ ತೆಗುದ್ಲಲ್ಲ ಮಹಾನ್ ಭಾವ್ಯ. ಇವನ್ ಮಾಡಿದ್ಲಂತ ಗೊತ್ತೇನಪ್ಪ? ಅಯ್ಯೋ ನಾವು ಉಣ್ಣಕ್ಕೂ ಬಿಡಲ್ಲ, ನಿಮ್ಮವ್ವಯ್ಯ ನಾವು ಉಣ್ತಾ ಇರೋದಕ್ಕೂ ಹಂಗುಸ್ತದಾಳೆ ಬಂದು ಅಂತ ಹೇಳಿದ್ಲಂತ ಮಗನಿದ್ರಿ. ಮಗ ಅಯ್ಯೋಯ್ಯೋ ನನ್ನ ಹೆಂಡತಿ ಮತ್ತೊಂದು ಬಿಟ್ಲ, ಅಯ್ಯೋ ನನ್ನ ಹೆಂಡತಿ ಮತ್ತಿನ್ನೆಲ್ಲಿ ಹೊಡೋಕ್ಕಳೋ, ನನ್ನೆಲ್ಲಿ ಬಿಟ್ಟು ಹೊಡೋಕ್ಕಳೋ, ಮತ್ತಿನ್ನೇನಕ್ಕತ್ತೋ ಅಂತ ಹೇಳ್ಬಿಟ್ಟು ಅವನ ನೀರ ಬರೋ ಸಿಟ್ಟೆಲ್ಲ ತಗೊಂಡೋಗಿ ಇದ್ದಕ್ಕಿದ್ದಂಗೆ ತಾಯಿ ನೆತ್ತಿಗೆ ಹೋಗಿ ಒಂದೇ ಪಟ್ಟಿಗೆ ಹಂಗಯ್ಯ ಬುದ್ಬಿಟ್ನಂತೆ. ಆ ನೆತ್ತಿಗೆ ಹೊಡೆದ ಜೀವ ಹೆಂಗಾಗಿರ್ಬೇಕು ಎಲ್ಲರಿಗೂ. ಲೇ ಹುಚ್ಚಿ, ಎಲ್ಲ ನಿನ್ನಿಂದನೇ ಕಣೆ ಆಗಿರೋದು, ನನ್ನ ಸಂಸಾರ ಹಾಳಾಗಿರೋದು ನಿನ್ನಿಂದನೇ, ನೀನೇ ಅನ್ನೋದು ನೀನೇ ಆಡೋದು ಅಂತಂದು ಆ ತಾಯಿ ಹೃದಯಕ್ಕೆ ಎಲ್ಲರಿದ್ರಿಗೂ ಆಕಿ ಹೆಂಡತಿ ಮನೆಯವರಿದ್ರಿಗೂ ಎಲ್ಲರಿದ್ರಿಗೂ ಅವಳನ್ನ ನೆತ್ತಿಗೆ ಹೊಡೆದು ಬಿಟ್ಟು ನನ್ನ ತಾಯಿಗೆ ಎಷ್ಟು ನೋವು ಮಾಡ್ದ ಅಂದ್ರೆ ಅವತ್ತು ನನ್ನ ತಾಯಿ ಅಯ್ಯೋ ದೇವ್ರೇ ನಾನು ಇಷ್ಟೆಲ್ಲ ಮಾಡಿದೆ, ಇವನ್ನ ಎತ್ತಿದೆ ಬೆಳೆದೆ ಸಾಕಿದೆ ಎಲ್ಲ ಮಾಡಿದೆ, ಆದ್ರೆ ಇವನು ನನ್ನನ್ನ ಎಲ್ಲರಿದ್ರಿಗೂ ಈ ಪರಿಸ್ಥಿತಿ ಹೊಡೆದ್ನಲ್ಲಪ್ಪ. ನನ್ನ ಮಗನ ಮರ್ಯಾದೆ ಹೋತಲ್ಲ ಅಂತ ನಾನು ದುಃಖದಲ್ಲಿದ್ದೆ, ಇವನ್ ಬಂದು ಎಲ್ಲರಿದ್ರಿಗೂ ನನ್ನ ಮರ್ಯಾದೆಯಿಂದ ಹೊಡೆದ್ನಲ್ಲಪ್ಪ, ನನ್ನನ್ನ ಮರ್ಯಾದೆ ತೆಗೆದ್ನಲ್ಲಪ್ಪ. ಲೇ ಹುಚ್ಚಿ ಅನ್ನಂತೆ ಎಲ್ಲರಿದ್ರಿಗೂ. ಅವ್ವಯ್ಯನ ಹುಚ್ಚಿ ನಿನ್ನಿಂದನೇ ಕಣೆ ನನ್ನ ಜೀವನ ಹಾಳಾಗಿರೋದು ಅಂತ ಹೇಳಿ ಅವ್ವಯ್ಯಿಗೆ ಹೊಡೆದ್ನಂತೆ, ಬಾಯಿಗೆ ಹೊಡೆದ್ನಂತೆ, ನೆತ್ತಿಗೆ ಹೊಡೆದ್ನಂತೆ. ಅವನು ಹೊಡೆದ್ ನೆತ್ತಿ ಬರ ಅವ್ವಯ್ಯನ ತಲೆ ಮೇಲೆ ಗುರುತು ಹಾಗೆ ಅಚ್ಚಾಗಿ ಉಳಿತಂತೆ. ರಕ್ತ ಬಂತಂತೆ ತಲೆ ಒಳಗಡೆ ಅಷ್ಟು ಇದಾಗೆ. ಅದನ್ನ ಸತಿಗೂ ಅವ್ವಯ್ಯ ಅವನಿಗೆ ಹೇಳಿಲ್ಲಂತೆ, ಹಿಂಗಾತು ನನ್ನ ತಲೆ ಅಂತಂದು ಅವ್ವಯ್ಯ ಹೇಳಿಲ್ಲಂತೆ. ಇಲ್ಲಿಗೆ ಅಂತ ಬರ ಹೊಡೆದಾನೆ ಅಂದ್ರೆ ಆ ಜೀವ ಹೋಗ್ಬೇಕಾಗಿದ್ದ ಅವತ್ತು, ಅಂತ ಗಟ್ಟಿ ಜೀವ ಆಗಕ್ಕೆ ಸುಧಾರಕ್ಕೆಂದು ಸುಮ್ಮನಾಗೈತೆ ಅವತ್ತು ಹೊಡೆದ್ನಲ್ಲ ಅಂತಂದು. ನಿನ್ನಿಂದನೇ ಕಣ ನನ್ನ ಜೀವನ ಹಾಳಾಗಿದ್ದು ಅನ್ನಂತೆ ಅವ್ರಿದ್ರಿಗೆಲ್ಲರಿಗೂ. ಹೆಂಗಾಗಿರ್ಬೇಡ ತಾಯಿ ಹೃದಯ. ಮರ್ಯಾದೆ ತೆಗ್ದುದ್ದೇಂತಿ, ಬೀದಿಗೆ ಹೋಗಿದ್ದೇಂತಿ, ಎಲ್ಲ ಮಾಡಿದ್ದೇಂತಿ, ಆದ್ರೆ ಅಲ್ಲಿ ಮರ್ಯಾದೆ ನೀನೇ ತೆಗ್ದದ್ದು ಅಂತ ಹೇಳಿದ್ದು ತಾಯಿಗೆ. ನನ್ನ ಮಗನ ಮರ್ಯಾದೆ ಹೋತು ಅಂತ ಹೊಟ್ಟೆ ಉರ್ಸ್ಕೊಂಡು ಅಳ್ತಾ ಇರೋ ತಾಯಿಗೆ ಹೋಗಿ ಹೊಡೆದ ಎಲ್ಲರಿಗೂ. ಅದನ್ನೆಲ್ಲ ಹೊಡೆದ್ಮೇಲೆ ನಗ್ತಾ ಇದ್ರಂತೆ ಅವರು. ಅಯ್ಯೋ ನಾನೇನೇ ಮಾಡಿದ್ರು ನನ್ನ ಗಂಡ ನನ್ನ ಪರವಾಗಿ ನಿಂತು ಮತ್ತು ಅವ್ರ ಅವ್ವಯ್ಗೆ ಹೊಡೆದ ಅಂತ ಕೇಕೆ ಹೊಡ್ಕೊಂಡು ನಗ್ತಾ ಇದ್ರಂತೆ. ಅವ್ರನ್ನ ದೇವ್ರು ಚೆನ್ನಾಗಿಡ್ತಾನ ದೇವ್ರವ್ರನ್ನ. ಒಬ್ಬ ತಾಯಿ ಕರುಳಿನ ನೋವನ್ನ ದೇವ್ರವ್ರನ್ನ ಚೆನ್ನಾಗಿಡ್ತಾನ, ಅವ್ರಿಗೂ ಇಟ್ಟಿರ್ತಾನೆ ಅಪ್ಪ, ಅವ್ರಿಗೂ ಇಟ್ಟಿರ್ತಾನೆ. ಅವ್ರಿಗೂ ಅನ್ಯಾಯ ಮಾಡ್ತಾನೆ ದೇವ್ರು. ಅವರು ಒಬ್ಬ ತಾಯಿ ಹೃದಯನ ಹೇಗೆ ಅಳಿಸಿದಾರ ಅವ್ರ ತಾಯಿ ಹೃದಯನು ಹಂಗೆ ಹೇಳ್ತತಿ. ಅದು ಎಷ್ಟು ನೊಂದಿದೆಯೋ ಅದು ಅದೇ ತಿಂದು ಅವರು ಅದೇ ನೋವು ತಿಂತಾರಪ್ಪ, ಅವರು ಅದೇ ನೋವು ತಿಂತಾರೆ. ಅವತ್ತು ಸೈಲೆಂಟ್ ಆದ ಆ ಜೀವ ಅವತ್ತು ಆ ದೇವ್ರೇ ನೋಡಿದಾನೆ ಅದು ಕಷ್ಟ ಏನು ಅಂತಂದು. ಅವನು ಎಲ್ಲರಿಗೂ ಹೊಡೆದು ದೊಡ್ಡವನಾಗ್ಬಿಟ್ಟ, ತಾಯಿ ಹೊಡೆದು ಮಹಾನ್ ಪುರುಷ ಆಗ್ಬಿಟ್ಟ. ಆದ್ರೆ ಆ ತಾಯಿ ಜೀವ ಎಷ್ಟು ನೊಂದಿರ್ಬೇಡ ಅವತ್ತು, ಎಷ್ಟು ನೊಂದಿರ್ಬೇಡ. ಅಯ್ಯೋ ಅಜ್ಜಿ, ನನ್ನಂತರ ಏನಾರು ಆಗಿದ್ರೆ ಮಾವಯ್ಯನ ತಳ್ಳಿ ಹೊಡೆದಾಕಿ ಸಾಯಿಸ್ಬಿಡ್ತಿದ್ದೆ ಮಾವಜ್ಜಿನ. ಅಜ್ಜ ಇಷ್ಟೆಲ್ಲ ಮಾಡಿತ
ಪಾಪ ಅವಜ್ಜಿ ಏನ್ ಮಾಡಿತ್ತು ತನ್ ಮಗನ್ ಮರ್ಯಾದೆ ಹೋಗತ್ತೆ ಅಂತಂದು ಅವ್ವಯ್ಯ ಹೊಟ್ಟೆ ಉರಿದು ಮತ್ತೆ ಹೇಳತ್ತೆ ಇವರೆಲ್ಲ ಮರ್ಯಾದೆ ತೆಗ್ದ್ಬಿಟ್ಟು ಹೊಟ್ಟೆ ತುಂಬಾ ತಿಂತಾ ಇದಾರಲ್ಲ ಇವ್ರಿಗೆ ನಾಯಿಗಳ ಜಾತಿಗಳ ಇವ್ರು ಇವ್ರಿಗೇನ್ ಮನಸ್ಸಾಕ್ಷಿ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ವಯ್ಯಗೆ ಹೊಟ್ಟೆ ಉರಿದು ಹೇಳತ್ತೆ ಅದ್ರಲ್ಲಿ ಏನ್ ತಪ್ಪಿತ್ತು ಇವ್ರು ಬಂದು ಹಿಂಗೆ ಅವ್ವಯ್ಯಗೆ ಹೊಡೆದ್ರಲ್ಲ ಇದು ಯಾವ್ದು ಸರಿ ಇದು ಯಾವ ನ್ಯಾಯ ಅವ್ರಿಗೆ ಪಾಪ ಸುತ್ಕೊಳ್ಳೋದಂತ ಗ್ಯಾರಂಟಿ ಅವ್ರ ಜೀವನದಾಗ ಯಾವತ್ತೂ ನೆಮ್ಮದಿ ಆಗಿರೋದಿಲ್ಲ ಹೌದಪ್ಪ ಹೌದು ಅವತ್ತು ನೊಂದ ನನ್ನ ತಾಯಿ ಹೃದಯ ಅಳ್ತು 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 ಅಂದ್ರೆ ಜೀವನ ಪೂರ್ತಿ ಸಹಿಸ್ಕೊಂಬಂದಿರೋ ಕಷ್ಟನೆಲ್ಲ ಒಂದೇ ದಿನಕ್ಕೆ ಕಣ್ಣೀರ ದಾರಿಯಾಗಿ ಹೊತ್ತು ಏನ್ ಬಂತು ನಾನೆಷ್ಟೆಲ್ಲ ನನ್ನ ಮಗನ ಮರ್ಯಾದೆಗೋಸ್ಕರ ಅವನ್ ಮರ್ಯಾದೆಗೋಸ್ಕರ ಬಡ್ಕಂಡೆ ಹೊರ್ತು ನಾನೇನ್ ತಪ್ಪು ಮಾಡ್ದೆ ಅಂತ ನನ್ನ ಮಗ ಎಲ್ಲರಿದ್ರಿಗೂ ನನ್ನ ಬಡ್ದ ಅಂತಂದು ಜೀವ ರಾತ್ರಿ ಹಗಲು ಉಪವಾಸ ಕೊರಗಿ 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 ಅಳ್ತು ಅವನು ಒಬ್ಬ ಮಗನ ತಾಯಿಯನ್ನು ಕನಿಕರನೇ ಇಲ್ದೇ ಇರೋನು ಇಸ್ಪಾತ್ಗ ತಾಯಿಗೆ ಅಷ್ಟೆಲ್ಲ ಮಾಡ್ದ ಕೆಟ್ಟದಾಗ ಬೈದ ಕೆಟ್ಟದಾಗ ಒಂದ ಎಲ್ಲರಿದ್ರಿಗೂ ಮರ್ಯಾದೆ ತೆಗ್ದ ಏನ್ ಉಳಿತು ಅವ್ವಯ್ಯನ ಮರ್ಯಾದೆ ಅವ್ವಯ್ಯ ಎಂತ ಬೆಟ್ಟದಂತಳು ಎಷ್ಟು ಕಷ್ಟಗಳನ್ನ ಸಹಿಸ್ಕೊಂಬಂದು ಎಷ್ಟು ಕಷ್ಟಗಳನ್ನ ಎದುರಿಸಿ ನಿಂತಿದ್ಲು ಮಗನಿದ್ರಲ್ಲಿ ಒಂದು ಕ್ಷಣದಲ್ಲಿ ಅವಳ ಮರ್ಯಾದೆ ಎಲ್ಲ ಹಾಳು ಮಾಡಿಟ್ಟ ಮಕ್ಳು ಎಲ್ಲಿ ಬೆಲೆ ಕೊಡ್ತಾರೆ ತಾಯಂದ್ರಿಗೆ ಅವ್ರಿಗೆ ಏನು ಅನ್ಸಲ್ವಾ ಕಷ್ಟಪಟ್ಟು ನಮ್ ತಂದೆ ತಾಯಿ ನಮ್ಮನ್ನ ಸಾಕಿ ಬೆಳೆಸಿರ್ತಾರೆ ಅವ್ರಿಗೆ ನಾವು ಸ್ವಲ್ಪನಾದ್ರೂ ಮರ್ಯಾದೆ ಕೊಡ್ಬೇಕಲ್ಲ ಅನ್ನೋ ಮರ್ಯಾದೆ ಎಲ್ಲಿತ್ತು ಅವತ್ತು ಮರ್ಯಾದೆ ತೆಗ್ದಿದ್ ಏನ್ತಿನೇ ಹೆಚ್ಚಾಗಿದ್ಲು ತಾಯಿ ತಾಯಿ ಎಲ್ಲೋ ಹೋದ್ಲು ಯಾವಳೋ ಆದ್ಲು ಇದೇ ಕಣಪ್ಪ ಜೀವನ ಇದೇ ಜೀವನ ಅಜ್ಜಿ ನೀನು ಸಂಕಟ ಪಡ್ಬೇಡ ಅಷ್ಟೆಲ್ಲ ಮಾಡಿದ ಮಾವಯ್ಯನ ದೇವ್ರು ಸುಮ್ಮನೆ ಬಿಡಕ್ಕಿಲ್ಲ ಅಷ್ಟೆಲ್ಲ ಅನ್ಯಾಯ ಮಾಡಿದರಿಗೆ ಯಾವತ್ತೂ ದೇವ್ರು ಸುಮ್ಮನೆ ಬಿಡಲ್ಲ ನ್ಯಾಯ ಒದಗಿಸಿ ಕೊಟ್ಟೆ ಕೊಡ್ತಾನೆ ಸುಮ್ಮನೆ ಅಜ್ಜಿ ಅಳ್ಬೇಡ ಸುಮ್ಮನಿರು ಹೌದಪ್ಪ ಹೌದು ಅದು ನಂಬ್ಕೊಂಡೆಯ ನಾವು ದೇವ್ರವನಿಗೆ ತೋರಿಸ್ತಾನೆ ಬಿಡು ಅಂತ ಹೇಳಿ ನಾವು ಅವನ ಮರ್ಯಾದೆ ತೆಗಿಯಕ್ ಹೋಗ್ಲಿಲ್ಲ ಅವ್ವ ನಮ್ಮವ್ವ ಈಗಿನ ಹೊಡ್ದೆಲ್ವೋ ಬಡ್ದೆಲ್ವೋ ಅಂತ ಕೇಳಕ್ ಹೋಗೋಣ ಅಂತ ನಮ್ಮವ್ವ ಹಿಂಗ್ ಕೇಳಿದ್ರೆ ಬ್ಯಾಡ ಕಣೆ ನನ್ನ ಮಕ್ಳ ಬರ್ಬೇಡ್ರಿ ಹೇಳ್ತೀನಿ ಓಟ್ ಮರ್ಯಾದೆ ತೆಗೆದಾಳೆ ಅವಂದ ನೀವುನು ಓಟ್ ಮರ್ಯಾದೆ ತೆಗೆದು ಬಿಟ್ರೆ ಅವನ್ ಜೀವನ ಕಳ್ಕೊಂಡ್ಬಿಡ್ತಾನೆ ಕಣ್ರಿ ಜೀವ ಕಳ್ಕೊಂಡ್ಬಿಡ್ತಾನೆ ಬರ್ಬೇಡ್ರಿ ಕಣ್ರಿ ಬಂದ್ಬಿಟ್ಟು ನನಗೆ ಅವನು ಹೊಡಿಲಿ ಬಡಿಲಿ ಏನಾರ ಮಾಡ್ಲಿ ಆದ್ರೆ ನೀವು ಮಾತ್ರ ಬಂದು ನಮ್ಮ ವೈನ್ ಯಾಕೆ ಹೊಡ್ದಿ ಅಂತಾನು ಕೇಳ್ಬೇಡ್ರಿ ಏನು ಮಾಡ್ಬೇಡ್ರಿ ಅವ್ನ ಮರ್ಯಾದೆ ತೆಗಿಬೇಡ್ರಿ ಆಮೇಲೆ ಇವನ್ತಿನ ಓಟ್ ತೆಗೆದಾಳೆ ಅಕ್ಕ ತಂಗಿಯರು ತೆಗೆದ್ಬಿಟ್ರು ಅಂತ ಹೇಳಿ ಅವನು ಜೀವ ಕಳ್ಕೊಂಡ್ಬಿಡ್ತಾನೆ ನಂದು ಹೋಗ ಜೀವ ಹೋಗ್ಲಿ ವಯಸ್ಸಾಗೈತೆ ಅವನು ಬಾಳೆ ಬದುಕ್ಬೇಕಾದನು ಬದುಕ್ಲಿ ಅಂತ ಹೇಳಿ ಆ ಜೀವ ನಮ್ಮನ್ನೆಲ್ಲ ಸುಮ್ ಮಾಡ್ತು ಕಣಪ್ಪ ಸುಮ್ ಮಾಡ್ತು ಅದೇ ಅವಜ್ಜಂಗೆ ಹೇಳಿದ್ಮೇಲೆ ನೀವು ಸುಮ್ಮನೆ ಆಗ್ಬಾರ್ದಾಗಿತ್ತು ಕಣಜ್ಜಿ ನೀವು ಹೋಗಿ ಗಲಾಟೆ ಮಾಡ್ಬೇಕಾಗಿತ್ತು ಯಾಕೆ ಹೊಡೆದೆ ಯಾಕೆ ಬಡ್ದೆ ನೀನೇನ್ ತಾನೇ ತಪ್ಪು ಮಾಡಿದ್ದು ಅಂತ ಕೇಳ್ಬೇಕಾಗಿತ್ತು ಕಣಜ್ಜಿ ಯಾಕಜ್ಜಿ ಸುಮ್ಮನಾದ್ರಿ ನೀವು ಅಯ್ಯೋ ಬಿಡ್ಲಿಲ್ಲಪ್ಪ ಬಿಡ್ಲಿಲ್ಲ ನಮಗೂ ಹೊಟ್ಟೆ ಉರಿದು ನಮ್ಮವ್ವ ಈಗಿಂಗ್ ಮಾಡ್ಬಿಟ್ನಲ್ಲ ಇವನು ಏನಂತಿ ತಪ್ಪು ಇಟ್ಕೊಂಡು ನಮ್ಮವ್ವ ಈಗಿಂಗ್ ಮಾಡಿದ್ನಲ್ಲ ಅಂತ ನಾವು ಕೇಳಿದ್ವಪ್ಪ ಕೇಳಿದ್ವು ಇವನನ್ನಪ್ಪ ನನ್ ಸಂಸಾರದಾಗ ನೀವ್ ಯಾಕೆ ಬರ್ತೀರಾ ನಿಮ್ಗೇನು ಅಧಿಕಾರ ಐತೆ ನನ್ ಸಂಸಾರದಾಗ ನೀವ್ ಯಾರು ಬರ್ಬೇಡ್ರಿ ನಿಮ್ ಗಂಡ ಮನೆ ನೀವು ಮಾಡ್ಕೊಂಡಿರ್ರೆ ಬಾಳೆವ ಅಂತ ನಮ್ಗೂ ಬೈದ್ನಪ್ಪ ನಮ್ಗೂ ಬೈದ ಇಷ್ಟೆಲ್ಲ ಮಾಡಿದ್ನ ವಜ್ಜ ಹೂನಪ್ಪ ಅಲ್ಲಿಗೂ ನಮ್ ತಡಿತತ ಜೀವ ಅಕ್ಕ ತಂಗಿ ಇಬ್ರು ಅವ್ನ್ ಮರ್ಯಾದೆ ತೆಗಿಬೇಕು ಇಷ್ಟೆಲ್ಲ ನಮ್ಮ ಅವ್ವ ಈಗ ಮಾಡಿದಾನೆ ಓಡದ್ದಾನೆ ಬಡ್ದಾನೆ ಅಂತಂದುವ ನಾವು ಹೋಗೋಣ ಅಂದ್ರೆ ನಮ್ಮ ಅವ್ವಯ್ಯ ನಮ್ಮನ್ನ ಕಟ್ಟಾಕ್ಬಿಟ್ರು ಬರ್ಬೇಡ್ರಿ ಮರ್ಯಾದೆ ತೆಗಿಬೇಡ್ರಿ ನನ್ ಮಗುಂದ ನೀವೇನಾರು ಬಂದ್ರೆ ನನ್ ಮೇಲೆ ಆನೆ ಬರ್ಬೇಡ್ರಿ ನನ್ ಪ್ರಾಣ ಹೋದ್ರು ಹೋಗ್ಬಿಡ್ತತೆ ಮತ್ ನಿನ್ನಿಂದ ನಾವ್ ಸತ್ತು ಬಿಡ್ತೀನಿ ಕಣ್ರಿ ನನ್ ಮಗನ್ ಮರ್ಯಾದೆ ತೆಗ್ಬೇಡ್ರಿ ಅಂತೇಳಿ ಅಡ್ಡ ನಿಂತ್ಲು ಕಣ್ರು ಅಡ್ಡ ನಿಂತು ಬಿಟ್ಲು ನೋಡು ಅಷ್ಟೆಲ್ಲ ಬೈದ್ರು ಹೊಡೆದ್ರು ಅಜ್ಜಿಗೆ ಮತ್ತೆ ಅಜ್ಜಿ ನನ್ ಮಗ ಅಂತಂದು ಮತ್ತು ಅಂದತಲ್ಲ ಮತ್ತೆ ನಿಮಗೆಲ್ಲ ಬರ್ಬೇಡ್ರಿ ನನ್ ಪ್ರಾಣ ಹೋಗತ್ತೆ ನೀವು ಬಂದ್ರೆ ನೀವು ಬರ್ಬೇಡ್ರಿ ಅಂತ ನಿಮ್ಮನ್ನು ತಡತಲ್ಲ ಅವಜ್ಜಿ ಎಷ್ಟು ಗ್ರೇಟ್ ಅದನ್ನು ಅರ್ಥ ಮಾಡ್ಕೊಳಕ್ ಆಗ್ದಿರೋಷ್ಟು ಕಟಕ ಆಗಿದ್ನ ಅವನು ಅವನಪ್ಪ ಕಟಕ ಆಗ್ಬಿಟ್ಟದ್ದ ಏಂತಿ ಗುಲಾಮ್ ಆಗ್ಬಿಟ್ಟದ್ದ ಕಣಪ್ಪ ಏಂತಿ ಹಂಗೆ ತಲೆ ತಿಕ್ಬಿಟ್ಟದ್ಲು ಕಣಪ್ಪ ತಿಕ್ಬಿಟ್ಟದ್ಲು ಅವ್ವ ಏನು ಅಪ್ಪ ಏನು ಅಕ್ಕ
ತಂಗಿಯರ್ನ ಎಲ್ಲ ದೂರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನ್ ತಲೆ ತಿಕ್ಕಿ ಅಲ್ಲ ಮಾಡ್ಬಿಟ್ಟಿದ್ರಪ್ಪ. ಇನ್ನೇನ್ ಮಾಡ್ತಾನಪ್ಪ ಅವನು, ಎಲ್ಲರನ್ನು ದೂರ ಮಾಡ್ಕೊಂಡಪ್ಪ, ಎಲ್ಲರನ್ನು ದೂರ ಮಾಡ್ಕೊಂಡ್ಬಿಟ್ಟ. ಅವನ್ಗೆ ಕಷ್ಟಕ್ಕಾಗ್ದರೆ ಎಲ್ಲೋ ಹೋದ್ರು, ಯಾರೋ ಹೋದ್ರು. ಅದು ಮರ್ಯಾದಿ ಬೀದಿ ಪಾಲ್ ಮಾಡ್ರೆ ಏನ್ತಿನೇ ದೊಡ್ಡಳಾಗ್ಬಿಟ್ಲು ಕಣಪ್ಪ, ಏನ್ತಿನೇ ದೊಡ್ಡಳಾದ್ಲು. ಅಜ್ಜಿ ಅಷ್ಟೆಲ್ಲ ಮಾಡಿದ್ರು ನೀವು ಅವನ ಸುಮ್ಕೆ ಬಿಡಬಾರ್ದಾಗಿತ್ತು ಕಣಜ್ಜಿ. ಅಷ್ಟೆಲ್ಲ ತಾಯಿ ಮೇಲೆ ಕೈ ಮಾಡ್ದನ್ನ ಸುಮ್ನೆ ಬಿಟ್ಟಿರೋದು ನಿಮ್ ತಪ್ಪು. ಏನ್ ಮಾಡೋಣಪ್ಪ, ತಾಯಿ ಆದಳು ನನ್ ಮಗನ್ ಮರ್ಯಾದೆ ಕಳಿಬೇಡ್ರಿ ಕಣ್ರಿ ಅಂತ ಅಂದ ಮೇಲೆ ನಾವು ಅವಳಂತಾನೆ ಬಾಳ್ ಬಂದಿದೀವಲ್ಲಪ್ಪ. ನಮಗೆ ಬೀದಿಗೆ ಮರ್ಯಾದೆ ಪಾಲ್ ಮಾಡೋದು ನಮ್ಮ ಇದ್ರಲ್ಲಿ ಬಂದಿಲ್ಲಪ್ಪ. ನಾವು ತಾಯಿ ಹೆಂಗ್ ಹೇಳ್ತಲ್ಲ ಅಂತ ಕೇಳ್ಕೊಂಡು ಬೇಡದು ಬದುಕಿ ಬಂದಿರಪ್ಪ. ಗಂಡು ಮನೆಗೆ ಏನೇ ಕಷ್ಟ ಬರ್ಲಿ ಸಹಿಸ್ಕೊಂಡು ನಾವು ನಮ್ ತಾಯಿ ಅಂತಾನೆ ಬದುಕ್ತಿದ್ವಪ್ಪ. ಹಂಗಾಗಿ ತಾಯಿ ಮಾತು ಕೇಳ್ಕೊಂಡ್ ಬಂದಿರೋರಿಗೆ ಅದೆಲ್ಲ ಮಾಡ್ಬೇಕು ಅಂತ ಅನಿಸ್ಲಿಲ್ಲಪ್ಪ, ಅನಿಸ್ಲಿಲ್ಲ. ತಾಯಿ ಏನೇ ಕಷ್ಟ ಬಂದ್ರು ಸಹಿಸ್ಕೊಂಡು ಹೋಗ್ಬೇಕು ಕಣ್ರವ. ಒಬ್ರು ಮರ್ಯಾದೆ ತೆಗಿಬಾರ್ದು. ಗಂಡು ಒಂದ್ ಮಾತಂತಾನೆ, ಮಾವಂತಾನೆ, ಅತ್ತೆ ಅಂತಾರೆ. ಜೀವನದಾಗ ಎಲ್ಲ ಇದ್ದವೆ ಕಣ್ರಪ್ಪ, ಸಹಿಸ್ಕೊಂಡು ಹೋಗ್ಬೇಕು. ಅದೇ ಜೀವನ ಅಂತಂದು ನಮ್ಮ ಅವ್ವಯ್ಯ ನಮ್ಗೆ ಪಾಠ ಮಾಡಿದ್ಕೆ ನಾವು ನಮ್ ಗಂಡು ಮನೆಗೆ ಜೋನಿ ಆದ್ರೂ ಕಷ್ಟ ಬಂದ್ರು ತೋರ್ ಮನೆ ಅಂತ ಯಾವತ್ತೂ ಹೋಗ್ಲಿಲ್ಲ ಅಂದಿಲ್ಲ ಅಂತ ನಮ್ಮ ಅವ್ವಯ್ಯಗೆ ಇಂಥ ಅನ್ಯಾಯ. ಎಲ್ಲಿದ್ದಾನಪ್ಪ ದೇವ್ರು, ಎಲ್ಲಿದ್ದಾನಪ್ಪ? ಒಳ್ಳೇದ್ ಮಾಡೋರಿಗೆ ಅನ್ಯಾಯ, ಕೆಟ್ಟದ್ ಮಾಡೋರ್ನೇ ಮೆರೆಸ್ತಾನೆ ದೇವ್ರು. ಕೆಟ್ಟದ್ ಮಾಡ್ಬಿಟ್ಟು ಬೀದಿ ಮರ್ಯಾದೆ ಬೀದಿ ಪಾಲ್ ಮಾಡ್ದಾರ್ನ ನಗ್ನಗ್ತಾ ಕೇಕೆ ಹೊಡ್ಕೊಂಡ್ ನಗ್ತಾ ಇದ್ರೆ ಅವ್ವಯ್ಯನ ಹೃದಯ ಹೆಂಗ್ ಆಗ್ತಾ ಇರುತ್ತಪ್ಪ, ಹೆಂಗ್ ಆಗ್ತಾ ಇರುತ್ತೆ ಹೇಳು. ನಾವ್ ಅನ್ಯಾಯ ಮಾಡ್ದಾರು ಅಳ್ತಾ ಇದೀವಿ, ಅನ್ಯಾಯ ಮಾಡದೇ ಇದ್ದರು ಅಳ್ಕಂತ ಕುತ್ಕೊಂಡಿವಿ. ಅನ್ಯಾಯ ಮಾಡ್ದರು ಕೇಕೆ ಹೊಡ್ಕೊಂಡ್ ನಗ್ತಾ ಇದಾರೆ. ಎಲ್ಲೈತೆ ಕಾಲ ಅಂತಂದು ಆ ಜೀವ ನೊಂದು 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 ಹೋತು ಕಣೋ. ಅಜ್ಜಿ ಅವರಿಷ್ಟೆಲ್ಲ ಅನ್ಯಾಯ ಮಾಡಿದಾರಲ್ಲ, ನೋಡಂತೆ ಇರು ಅವ್ರು ಏನ್ ಗತಿ ಆಗ್ತಾರೆ ಅಂತಂದು. ಒಂದು ತಾಯಿ ಹೃದಯ ಅಳಿಸಿರೋರ್ಗೆ ಅವರಿಗೆ ದೇವರು ಯಾವ ಶಿಕ್ಷೆ ಕೊಡ್ತಾರೆ ಅಂತಂದು. ಅವಳ ಜೀವನದಲ್ಲಿ ನಿಜವಾಗ್ಲೂ ಉದ್ಧಾರ ಆಗಕ್ಕಿಲ್ಲ. ಅವಳು ಎಂತ ಸ್ಥಿತಿ ತಲುಪ್ತಾಳೆ. ಒಬ್ಬ ತಾಯಿ ಹೃದಯ ಅಳಿಸಿದಾರಲ್ಲ ಅವರು ಅನ್ಯಾಯ ಮಾಡಿ ನೋಡಂತೆ. ಹೂನಪ್ಪ, ಅನ್ಯಾಯ ಆಗ್ತಿತ್ತು ಬಿಡ್ತಿತ್ತು ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಆದ್ರೆ ನೊಂದದ್ ಮಾತ್ರ ತಾಯಿ ಜೀವ. ಅಜ್ಜಿ ಆಮೇಲೆ ಏನಾಯ್ತಜ್ಜಿ? ಮತ್ತೆ ಅಜ್ಜಿ ಎಲ್ಲೋತು? ಏನ್ ಮಾಡ್ತಾಳಪ್ಪ, ಅನ್ಸ್ಕೊಂಡೆಲ್ಲ ಆದ್ಮೇಲೆ ಮಗನೇ ನಿನ್ನಿಂದನೇ ಎಲ್ಲ ಅಂದ್ಮೇಲೆ ಏನ್ ಮಾಡ್ತಾಳೆ? ನಿನ್ನಿಂದನೇ ಅಂದ್ಮೇಲೆ ಮಗ ಏನನ್ನಂತೆ, ನೀನು ಮನೆ ಬಿಟ್ಟು ಹೋದ್ರೆ ನಾನು ನೆಮ್ಮದಿಯಾಗಿರ್ತೀನಿ, ನಿನ್ನಿಂದನೇ ನನ್ನ ಜೀವನ ಹಾಳಾಗೋತು, ನನ್ನ ಹೆಂಡತಿ ಏನಾದ್ರೂ ನನ್ನಿಂದ ದೂರ ಆದ್ರೆ ಅವತ್ತೇ ನಾನು ನಿನ್ನಿದ್ರಿಗೆ ನೇಣಕ್ಕೆ ಸತ್ತೋಗ್ತೀನಿ ಅಂತ ಅಂದಂತೆ. ಮತ್ತ ತಾಯಿ ಹೃದಯ ಅವನಂಗ್ ಒಂದಿರ್ಬೇಕಾದ್ರೆ ಹೆಂಗಪ್ಪ ಇರ್ತತೆ, ಹೆಂಗಿರ್ತತೆ? ಬೇಡಪ್ಪ, ನೀನು ಸಾಯ್ಬೇಡಪ್ಪ, ನೀನ್ ಚೆನ್ನಾಗಿರಪ್ಪ, ನೀನ್ ಹೆಂಡತಿ ಮಕ್ಳಂದಿ ನೀನ್ ಚೆನ್ನಾಗಿರಪ್ಪ, ನಾನೇ ಒಕ್ಕುಂಕಣೋ, ನಿನ್ ದೂರ ಒಕ್ಕುಂಕಣೋ, ನಾನೇ ನಿನ್ನಿಂದ ದೂರ ಹೋಗ್ತೀನಿ ಅಂತಂದು ಅದು ತನ್ನ ಊರಿಗೆ ಹೋಗಿ ಸಂಸಾರ ಜೀವನ ನಡೆಸ್ಕೊಂಡು ಅಲ್ಲೈತಂತಪ್ಪ, ಅಲ್ಲೈತಂತಪ್ಪ. ಪಾಪ ಕಣಜ್ಜಿ ಅವಜ್ಜಿ, ಅಲ್ಲೂ ಮಗ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಅವಜ್ಜಿ ಪಾಡಿಗ ಅವಜ್ಜಿ ಗತಿ ಇಲ್ದರ್ತರ ಹೋತಲ್ಲ. ಅವಾಗ್ಲೂ ಮಗಂದು ಹೊಟ್ಟೆ ಉರಿಲಿಲ್ವಂತ ಅಜ್ಜಿ. ನಾನು ಇಷ್ಟೆಲ್ಲ ಮಾಡ್ದೆ ನಮ್ಮ ಅವ್ವಗೆ ಅಂತ ಅವನು ಅವಾಗ್ಲೂ ಉರಿಲಿಲ್ವಂತ, ನೋವೇ ಆಗ್ಲಿಲ್ವಂತ ಅವನಿಗೆ? ಇಲ್ಲಪ್ಪ ಇಲ್ಲ, ಅವನು ಕಟ್ಗಾಗ್ಬಿಟ್ಟದ್ದ ಕಣಪ್ಪ, ಕಟ್ಗಾಗ್ಬಿಟ್ಟದ್ದ. ತಾಯಿ ತಂದೆ ಅನ್ನೋ ಮರಿಗೆ ಅವನಿಗಿರ್ಲಿಲ್ಲ, ಮರಿಗೆ ಇರ್ಲಿಲ್ಲ. ತಾಯಿ ಹೋದ್ಲು, ಅಕ್ಕಿ ಪಾಡಿಗಕ್ಕಿ ಜೀವನ ನಡೆಸ್ಕೊಂಡು ಇನ್ನೂ ಬದುಕ್ತಾ ಇದ್ದಾಳೆ ಕಣೋ ನನ್ನ ತಾಯಿ. ಇನ್ನು ಕಷ್ಟ ಆಗ್ಲಿ ಸುಖ ಆಗ್ಲಿ ನಾನಿರೋವರೆಗೂ ನಾನು ಮಾಡ್ಕೊಂಡು ತಿಂತೀನಿ ಅಂತ ಬದುಕ್ತೈತೆ ಜೀವ, ಇನ್ನೂ ಬದುಕ್ತೈತೆ. ಅದಕ್ಕೆ ನೆಮ್ಮದಿ ಸುಖ ಏನೂ ಇಲ್ಲ. ಅದಕ್ಕೆ ಅದು ಸಣ್ಣರಿದ್ದಾಗಿಂದ ಕಷ್ಟ ಅನುಭವಿಸ್ಕೊಂಬಂದ್ರು ಕೊನೆಗಾಲದಲ್ಲೂ ಅದಕ್ಕೆ ಸುಖ ಇಲ್ದಂಗೆ ಅದಕ್ಕೂ ನೋವು ಕೊಟ್ಬಿಟ್ರು. ಇನ್ನು ಅದ್ರ ಜೀವನ ಬರೇ ದುಃಖದ ಜೀವನ ಆಗ್ಬಿಡ್ತು, ದುಃಖದ ಜೀವನ ಆಗ್ಬಿಡ್ತು. ಅಜ್ಜಿ ಹಂಗಾರೆ ನಿಮ್ಮ ಅಮ್ಮ ಇನ್ನು ಐತಾ ಅಜ್ಜಿ? ಹೂನಪ್ಪ, ಇನ್ನು ವಯಸ್ಸಾದ್ರೂ ಮಾಡ್ಕೊಂಡ್ ತಿಂತೈತೆ ಇನ್ನು. ಅದು ಜೀವನ ಪೂರ್ತಿ ಮಾಡ್ಕೊಂಡ್ ತಿನ್ನೋದೇನ್ ತಪ್ಪಲಿಲ್ಲಪ್ಪ, ಅದಕ್ಕೆ ತಪ್ಪಲಿಲ್ಲ. ಮಗನ್ ಕಾಲಕ್ಕೆ ಸುಖವಾಗಿರೋಣ ಅಂತ ಅಂದ್ಕೊಂಡಳಿಗೆ ಅಂತ ಸೊಸೆ ಕಟ್ಕೊಂಡು ಇಂಥ ಪರಿಸ್ಥಿತಿ ಬಂತಪ್ಪ. ಜೀವನ ಪೂರ್ತಿ ತಿನ್ನೋ ತರನೇ ಮಾಡ್ಕೊಂಡ್ ತಿನ್ನೋ ತರನೇ ಬಂತಪ್ಪ. ನನ್ನ ತಾಯಿಗೆ ಮಾಡ್ಕೊಂಡ್ ತಿನ್ನೋದೇ ಬಂತು. ಆಕೆ ಕಾಲಿದ್ರು ಕಸದಿದ್ರು ಯಾರು ತೋರ್ಸ್ದಂಗಾದ್ರು ಮಾಡ್ದಂಗಾದ್ರು ಮಗ ದೂರ ಮಾಡ್ದ.
ಇನ್ನೇನು ನನ್ನ ಜೀವನದಾಗೆ ಏನು ಇಲ್ಲ ಅನ್ನೋ ಭರವಸೆನೆ ಕಳ್ಕೊಂಡು ಬದುಕ್ತದಾಳಪ್ಪ ಇನ್ನೂ ಬದುಕ್ತದಾಳೆ. ಅಜ್ಜಿ ಅಜ್ಜಿ ಹಂಗಾದ್ರೆ ನಾನು ಅಜ್ಜಿ ನೋಡ್ಬೇಕಲ್ಲ ಅಜ್ಜಿ. ಮತ್ತೆ ನೀನು ಅಜ್ಜಿನ ನಮ್ಮ ಮನೆ ಕರ್ಕೊಂಬರಬಿಟ್ಟು ಇನ್ನು ಯಾಕೆ ಅಲ್ಲೇ ಬಿಟ್ಟಿದೀಯಾ? ಅಯ್ಯೋ ಇಲ್ಲಪ್ಪ, ನಮ್ಮ ಅವ್ವಯ್ಯ ಸ್ವಾಭಿಮಾನಿ ಜೀವಿ. ಇನ್ನೊಬ್ಬರ ಮನೆ ಹೋಗಿ ನಾನು ಬದುಕಲ್ಲ ಕಣ್ರಿ. ನನಗಂಥದ್ದೇನಿಲ್ಲ. ಹೊಲ ಐತೆ, ಮನೆ ಐತೆ, ಎಲ್ಲ ಐತೆ. ನಾನು ನನ್ನ ಗಂಡ ಇರೋವರೆಗೂ ಮಾಡ್ಕೊಂಡು ತಿಂತೀವಿ. ನನ್ನ ಕೈಲಾದಷ್ಟು ನಾನು ಮಾಡಿ ಹಾಕ್ತೀನಿ ನನ್ನ ಗಂಡಿಗೆ. ನಮ್ಮ ಜೀವಿರೋವರೆಗೂ ಇಲ್ಲೇ ಇರ್ತೀವಿ, ಬದುಕ್ತೀವಿ. ನಮ್ಗೆ ಎಷ್ಟು ಸಾಧ್ಯಕತೆ ನಾವು ಅಷ್ಟು ಅಲ್ಲಿವರೆಗೂ ಇರ್ತೀವಿ. ನಾವು ಯಾರ ಮನೆಗೂ ಹೋಗಲ್ಲ ಅಂತಂದು ನಾವು ಕರೆದ್ರೂ ಬರಲಿಲ್ಲ. ನಮ್ಮ ಜೊತೆ ಇರ್ರಿ, ಬಂದು ನಾವು ಸಾಕ್ತೀವಂದ್ರೂ ಇಲ್ಲ ಅಂತ ಸ್ವಾಭಿಮಾನಿ ಜೀವಗಳು ಎರಡುವ. ಇನ್ನುವ ಸ್ವಾಭಿಮಾನಿಗಳಾಗಿ ಇನ್ನು ಬದುಕ್ತದವಪ್ಪ ಅವು ಜೀವಗಳು. ಅಜ್ಜಿ ಅಜ್ಜಿ ಹಂಗಾರೆ ನಾನು ಅವ್ರನ್ನ ನೋಡ್ಬೇಕಲ್ಲ ಅಜ್ಜಿ, ಯಾವಾಗ ಕರ್ಕೊಂಡು ಹೋಗ್ತೀಯ? ನೋಡಂತಪ್ಪ ನೋಡಂತೆ, ಅವ್ರಿಗೂ ವಯಸ್ಸಾಗೈತೆ. ಒಂದಲ್ಲ ಒಂದಿನ ಕರ್ಕೊಂಡು ಹೋಗ್ತೀನಿ. ನೀನು ನೋಡಂತೆ ತಗ. ಅವರು ಖುಷಿ ಪಡ್ತಾರೆ ನೀನು ನೋಡಿದ್ರೆ. ಯಾವತ್ತು ನೀನು ನೋಡಿಲ್ಲ ಅವರು. ನೋಡ್ತಾರೆ, ನೋಡ್ದ ಖುಷಿ ಪಡ್ತಾರೆ. ಒಂದಿನ ಕರ್ಕೊಂಡು ಹೋಗ್ಕೊಂತಾಗ ಅದಕ್ಕೂ ಟೈಮ್ ಬರ್ತತೆ. ಈಗ ಸಾಕು ಮಗನೇ, ಈಟೆ ಕತೆ ಅವಯ್ಯಿಂದು ಇನ್ನ ತುಂಬ ಇತ್ತು. ಅದನ್ನೆಲ್ಲ ನಾನು ಹೇಳಕ್ ಹೋಗ್ಲಿಲ್ಲ. ಮಧ್ಯ ಇವನ್ ನಡೆದುತ್ತಲ್ಲ ಅದನ್ನ ಹೇಳ್ದೆ, ಕಷ್ಟಗಳು ನಡೆದದ್ದು ಹೇಳ್ದೆ. ಇನ್ನ ಅವಯ್ಯಿಂದು ಇನ್ನ ತುಂಬ ಐತೆ. ಇವನಂದ್ರೆ ಈ ತಮಾಷೆ ಮಾಡೋದು, ಕಾಮಿಡಿ ಮಾಡೋದು ಅದೆಲ್ಲ ಐತೆ ಅವಯ್ಯಿಂದು. ಅದನ್ನು ಒಂದಿನ ಯಾವತ್ತಾದ್ರೂ ಹೇಳ್ತಿಂತಾಗ. ಜೀವನದಾಗೆ ಜನರನ್ನು ನಗಿಸಿದಾಳೆ, ಕಷ್ಟನೂ ಪಟ್ಟಾಳೆ, ಎಲ್ಲರನ್ನೂ ನಗಿಸ್ಕೊಂತ ಬಾಳಿದಾಳೆ. ನಗ್ಸ ಕಥೆಗಳನ್ನ ಹೇಳ್ತಿಂತಾಗ ಮುಂದೊಂದಿನ. ಈಗ ಸಾಕಣ್ ಮಗನೇ, ಇದೇ ಜಾಸ್ತಿ ಆಯ್ತು. ಇದೇ ಹಿಂಗೆ ಹೇಳ್ಕೊಂತ ಹೋದ್ರೆ ಕಾಲು ನೋವು ಬರ್ತದೆ ನನಗೂ. ಮಕ್ಕನೇ ಹಂಗಾರೆ ಕತೆ ಮುಗೀತು ಇಲ್ಲಿಗೆ. ಸರಿ ಕಣಜ್ಜಿ, ಆಯ್ತು. ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ಕತೆ ಫುಲ್ ಮಾಡಿದೆ ನೋಡು. ನನಗೇನಾಯ್ತು ಏನ್ ಬಿಡ್ತು ಅಂತ ಅದೇ ಇದ್ರಲ್ಲೇ ಇರ್ತಿತ್ತು. ಈಗ ನಮ್ಮ ಮುತ್ತಜ್ಜಿ ಕತೆನ ಯಾರು ಕೇಳಿದ್ರು ನನಗೂ ಹೇಳಕ್ಕೆ ಒಂದ್ ಚಾನ್ಸ್ ಇತ್ತು. ಕಣಪ್ಪ, ಆಯ್ತು. ಮುತ್ತಜ್ಜಿ ಕತೆನ ಯಾರು ಕೇಳಿದ್ರೆ ಹೇಳುವಂತೆ. ಈಗ ಮಕ್ಕ ಬಾ. ತಡಿಯಜ್ಜಿ ಬಂದೆ. ನೋಡಿದ್ರಲ್ಲ ಗೆಳೆಯರೇ, ನಮ್ಮ ಮುತ್ತಜ್ಜಿ ಕತೆ ಹೇಗಿತ್ತು ಅಂತಂದು. ಇವತ್ತು ನಮ್ಮ ಮುತ್ತಜ್ಜಿ ಕತೆ ಪೂರ್ಣವಾಗಿದೆ. ನಾನು ಅಜ್ಜಿ ಹತ್ರನೇ ಅರ್ಧ ಕತೆ ಆಗಿತ್ತಲ್ಲ, ಅದಕ್ಕೆ ಇವತ್ತು ಫುಲ್ ಕತೆ ಕೇಳ್ಬಿಡೋಣ ಅಂತಂದು ಇವತ್ತು ಕೇಳಿದೆ ವೀಕ್ಷಕರೇ. ನಿಮ್ಗೆ ಈ ಕಥೆಯಲ್ಲಿ ಏನಾದ್ರೂ ಬೋರ್ ಅನ್ಸಿದ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಇಷ್ಟ ಆದ್ರೆ ನೋಡ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಅಜ್ಜಿ ಒಂದ್ ಜೀವನದ ಕಥೆನೂ ಈ ಭಾಗದಲ್ಲಿ ಇರ್ಲಿ ಅಂತಂದು ಅಜ್ಜಿ ಹೇಳಿದ್ದಾರೆ. ನಿಮ್ಗೆ ಇಷ್ಟ ಆದ್ರೆ ನೋಡ್ರಿ. ಅದು ಬಿಟ್ಟು ಬೇರೆ ತರ ಎಲ್ಲ ಏನು ಕಮೆಂಟ್ ಮಾಡಬೇಡಿ ಪ್ಲೀಸ್. ಯಾಕಂದ್ರೆ ಅಜ್ಜಿಯ ಅಮ್ಮನ ನಿಜವಾದ ಕತೆ ಆಗಿತ್ತು ಇದು. ಪ್ಲೀಸ್ ದಯವಿಟ್ಟು ಯಾವುದೇ ರೀತಿಯ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ಅವ್ರ ಜೀವನದ ಕಥೆನ ಒಂದು ಕತೆ ರೂಪವಾಗಿ ಹೇಳಬೇಕಾಗಿತ್ತು ಅಂತಂದು ಅವ್ರು ಈ ಕತೆ ಮಾಡಿದ್ರು. ಧನ್ಯವಾದಗಳು ಗೆಳೆಯರೆ. ಮತ್ತೊಂದು ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.